ನಮಸ್ಕಾರ ವೀಕ್ಷಕರೇ, ಚಕ್ಬಂದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡ. ಯುಎಸ್ ಬೇಸ್ಡ್ ಒಂದು ರಿಸರ್ಚ್ ಕಂಪನಿ ಒಂದು ವಾದವನ್ನ ಮುಂದಿಟ್ಟಿದೆ. 2050ಕ್ಕೆ ಪ್ರಪಂಚದ ಅತಿ ದೊಡ್ಡ ಮುಸ್ಲಿಂ ರಾಷ್ಟ್ರವಾಗಿ ಭಾರತ ಉದಯವಾಗುತ್ತೆ ಅಂತ. ಹಾಗಾದ್ರೆ ಈಗಾಗಲೇ ಮುಸ್ಲಿಂ ಜನಸಂಖ್ಯೆ ಜಾಸ್ತಿ ಆಗಿದೆ ಅಂತ ಬೊಬ್ಬೆ ಹೊಡೆಯುವಂತಹ ಹಲವು ಸಂಘಟನೆಗಳ ಮಧ್ಯೆ ಭಾರತ ಈ ಅತಿ ದೊಡ್ಡ ಬದಲಾವಣೆಗೆ ರೆಡಿ ಆಗಿದೆಯಾ? ಇದಕ್ಕೆ ಯಾವ್ಯಾವ ಸಂಘಟನೆಗಳು ಏನು ಹೇಳ್ತವೆ? ಒಟ್ಟಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ನಡೆಸ್ತೀವಿ. ಮುಸ್ಲಿಂ ರಾಷ್ಟ್ರ ಆಗುತ್ತಂತೆ ಭಾರತ, ಮುಸಲ್ಮಾನರ ಬಾಹುಳ್ಯಕ್ಕೆ ಒಳಗಾಗುತ್ತೆ ಭಾರತ. ಹಾಗಾದ್ರೆ ಭಾರತ ಈ ಬದಲಾವಣೆಗೆ ಈಗ ಸಿದ್ಧವಾಗಿದೆಯಾ? ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ವಾದ ವಿವಾದಗಳು ಜಗಳಗಳು ನಡೀತಾ ಇರುವಂತಹ ಸಂದರ್ಭದಲ್ಲಿ ಈಗ ಏನು ಒಂದು ರಿಸರ್ಚ್ ಈ ಮಾಹಿತಿಯನ್ನ ಹೊರಗೆಡುತ್ತಾ ಇದೆ. ಇದರಿಂದ ನಿಜಕ್ಕೂ ಕೂಡ ಆ ರೀತಿಯ ಬದಲಾವಣೆಗಳಾದ್ರೆ ಏನಾಗಬಹುದು? ಇದನ್ನ ಸಮಾನತೆಯ ಆಧಾರದಲ್ಲಿ ಪ್ರಜೆಗಳಾಗಿ ಭಾರತೀಯರೆಲ್ಲರೂ ಕೂಡ ಒಂದು ರೀತಿ ಆಶಾದಾಯಕವಾಗಿ ಮತ್ತು ಆರೋಗ್ಯಕರವಾಗಿ ಸ್ವೀಕರಿಸುವಂತಹ ಸಾಧ್ಯತೆ ಇದೆಯಾ? ಅಥವಾ ಕೆಲವೊಂದು ಸಂಘಟನೆಗಳಿಗೆ ಇದೇ ಆಹಾರವಾಗಿ ದೊಡ್ಡ ಕ್ರಾಂತಿ ಅಥವಾ ದೊಡ್ಡ ಮಟ್ಟದ ಏನಾದರೂ ಅನಿಶ್ಚಿತತೆ ಉಂಟಾಗಬಹುದಾ? ಈ ರೀತಿಯ ಹಲವಾರು ವಿಚಾರಗಳನ್ನ ಇಟ್ಕೊಂಡು ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ನಡೆಸ್ತೀವಿ. ಹಾಗಾದ್ರೆ ಈ ವಿದ್ಯಮಾನ ನಿಜಾನ? ಇದೇ ಹೊತ್ತಿನ ವಿಶೇಷ. ಮುಸ್ಲಿಂ ದೇಶ ಭಾರತ ನಂಬರ್ 1. ಮುಸ್ಲಿಂ ರಾಷ್ಟ್ರ ಆಗುತ್ತಂತೆ ಭಾರತ, ಮುಸ್ಲಿಮರ ಬಾಹುಳ್ಯಕ್ಕೆ ಒಳಗಾಗುತ್ತಂತೆ ಭಾರತ, ಮುಸ್ಲಿಮರ ಸಂಖ್ಯೆಯೇ 200 ಕೋಟಿ ದಾಟುತ್ತಾ? ಏನಿದು? ಯಾಕೆ ಹೀಗೆ? ನಿಜಾನ ಈ ವಿದ್ಯಮಾನ? ಹೌದು, ಹೀಗೊಂದು ಸುದ್ದಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಭಾರತ ಹಿಂದೂ ದೇಶ, ಇಲ್ಲಿ ಹಿಂದೂಗಳೇ ಬಹುಸಂಖ್ಯಾತರು. ಆದ್ರೆ ಇನ್ನು 33 ವರ್ಷಗಳಲ್ಲಿ ಭಾರತವು ಜಗತ್ತಿನ ಅತಿ ಹೆಚ್ಚು ಮುಸ್ಲಿಮರು ಇರುವಂತಹ ರಾಷ್ಟ್ರವಾಗಿ ಹೊರಹೊಮ್ಮಲಿದೆ. ಭಾರತದಲ್ಲಿರುವಂತಹ ಇತರೆಲ್ಲ ಧರ್ಮಗಳಿಗೆ ಹೋಲಿಸಿದ್ರೆ ಮುಸ್ಲಿಂ ಸಮುದಾಯದಲ್ಲಿ 30ರ ಆಸುಪಾಸಿನಲ್ಲಿರುವಂತಹ ಯುವಕರ ಪ್ರಮಾಣ ಹೆಚ್ಚಿದೆ. ಜೊತೆಗೆ ಅವರಲ್ಲಿ ಜನಸಂಖ್ಯಾ ವೃದ್ಧಿಯೂ ಕೂಡ ಇತರರಿಗಿಂತ ಹೆಚ್ಚಾಗಿದ್ದು, ಇದೇ ಪ್ರಮಾಣದಲ್ಲಿ ಮುಂದುವರೆದ್ರೆ 2050ರ ಹೊತ್ತಿಗೆ ಭಾರತದಲ್ಲಿ ಮುಸ್ಲಿಮರ ಸಂಖ್ಯೆ 30 ಕೋಟಿಗಿಂತ ಅಧಿಕವಾಗಲಿದೆ ಅಂತ ಅಮೆರಿಕದ ಚಿಂತಕರ ಚಾವಡಿ PEW ರಿಸರ್ಚ್ ಸೆಂಟರ್ ಹೇಳಿದೆ. 2015ರ ವರದಿ ಅನ್ವಯ ಮುಂದಿನ ದಿನಗಳಲ್ಲಿ ಜಗತ್ತಿನ ಜನಸಂಖ್ಯೆ 35%ರ ಗತಿಯಲ್ಲಿ ಬೆಳವಣಿಗೆಯಾದ್ರೆ ಮುಸ್ಲಿಮರ ಬೆಳವಣಿಗೆ ಗತಿ 7% ಹೆಚ್ಚಾಗಲಿದೆ. ಇದೇ ಟ್ರೆಂಡ್ ಮುಂದುವರೆದರೆ ಮುಸ್ಲಿಮರ ಜನಸಂಖ್ಯೆ 280 ಕೋಟಿಗೇರಿ ಜಗತ್ತಿನ ಅತಿ ದೊಡ್ಡ ಜನಸಂಖ್ಯೆ ಹೊಂದಿರುವಂತ ಧರ್ಮ ಅನ್ನುವಂತ ಪಟ್ಟಕ್ಕೇರಲಿದೆ. ಸದ್ಯ ಇಂಡೋನೇಷ್ಯಾ ಜಗತ್ತಿನ ನಂಬರ್ 1 ಮುಸ್ಲಿಂ ದೇಶವಾಗಿದ್ದು, ತದನಂತರದಲ್ಲಿ ಪಾಕಿಸ್ತಾನ ಇದೆ. ಜಗತ್ತಿನಲ್ಲಿ ಭಾರತ ಮುಸ್ಲಿಂ ಜನಸಂಖ್ಯೆಯಲ್ಲಿ 3ನೇ ಸ್ಥಾನವನ್ನ ಹೊಂದಿದ್ದು, ಬಾಂಗ್ಲಾದೇಶ 4ನೇ ಸ್ಥಾನದಲ್ಲಿದೆ. ಇನ್ನು ಜಾಗತಿಕ ಮಟ್ಟದಲ್ಲಿ ಸದ್ಯ ಧರ್ಮವಾರು ಜನಸಂಖ್ಯೆಯಲ್ಲಿ 220 ಕೋಟಿ ಮೂಲಕ ಕ್ರೈಸ್ತರೇ ಮುಂದಿದ್ದಾರೆ. 2ನೇ ಸ್ಥಾನದಲ್ಲಿ ಮುಸ್ಲಿಂ ಧರ್ಮ ಇದ್ದು 100 ಕೋಟಿ ಜನಸಂಖ್ಯೆ ಹೊಂದಿರುವ ಹಿಂದೂಗಳು 3ನೇ ಸ್ಥಾನದಲ್ಲಿದ್ದಾರೆ. ಜನಸಂಖ್ಯೆ ಬೆಳವಣಿಗೆ ನಿಟ್ಟಿನಲ್ಲಿ ಮುಸ್ಲಿಮರು ಐರೋಪ್ಯ ದೇಶಗಳಲ್ಲೂ ಮುಂಚೂಣಿಯಲ್ಲಿದ್ದಾರೆ. ಇಲ್ಲೂ ಕೂಡ 2050ರ ಹೊತ್ತಿಗೆ ಮುಸ್ಲಿಮರ ಬೆಳವಣಿಗೆ ದರ 10% ಹೆಚ್ಚಾಗಲಿದೆ ಅನ್ನುವಂತ ಅಭಿಪ್ರಾಯ ಪಟ್ಟಿದ್ದಾರೆ ಅಮೆರಿಕದ ಚಿಂತಕರು. ಭಾರತ ಮುಸ್ಲಿಂ ರಾಷ್ಟ್ರವಾಗಿ ಮಾರ್ಪಾಡು ಆಗುತ್ತಾ? ಇನ್ನು ನಿಜಕ್ಕೂ ಕೂಡ ಈ ರೀತಿಯಾದಂತಹ ಬದಲಾವಣೆಗೆ ಭಾರತ ರೆಡಿಯಾಗಿದೆಯಾ? ಈ ವಿಚಾರದ ಕುರಿತಂತೆ ಮಾತನಾಡೋದಕ್ಕೆ ಅತಿಥಿಗಳು ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಬಹುಜನ ವಿದ್ಯಾರ್ಥಿ ಸಂಘಟನೆ ಹರಿರಾಮ್ ಅವರು. ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನಮ್ಮೊಂದಿಗೆ ಇದ್ದಾರೆ ವಿಎಚ್ಪಿ ಮುಖಂಡರಾದಂತಹ ಸುರೇಶ್ ಅವರು. ಸರ್, ತಮಗೂ ಕೂಡ ಸ್ವಾಗತ. ಇನ್ನು ಸಾಮಾಜಿಕ ಕಾರ್ಯಕರ್ತರು ಶಫಿಯುಲ್ಲಾ ಸಾಹೇಬ್ ಅವರು. ಸರ್, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಮೈಸೂರಿನಿಂದ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ ಶಿವರಾಮ ಸೇನೆಯ ಪ್ರಮೋದ್ ಮುತಾಲಿಕ್ ಅವರು. ಸರ್, ತಮಗೂ ಕೂಡ ಚಕ್ಬಂದಿಗೆ ಸ್ವಾಗತ. ನನ್ನ ಮೊದಲ ಪ್ರಶ್ನೆ ತಮಗೆ, ಈ ಹಿಂದೆ ನಾನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಜೊತೆ ಡಿಬೇಟ್ ಮಾಡಿದ್ದೆ. ನನಗೆ ಇನ್ನೂ ತುಂಬಾ ಚೆನ್ನಾಗಿ ನೆನಪಿದೆ. ಭಾರತದಲ್ಲಿ ಮುಸ್ಲಿಮರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಇದು ತುಂಬಾ ಡೇಂಜರಸ್ ಟ್ರೆಂಡ್ ಅನ್ನೋ ತರದಲ್ಲಿ ತಾವು ತಮ್ಮ ವಾದವನ್ನ ನನ್ನ ಮುಂದೆ ಇಟ್ಟಿದ್ರಿ. ಈಗ ಅದಕ್ಕೆ ಪುಷ್ಟಿ ನೀಡುವಂತಹ ಇನ್ನೊಂದು ಯಾವುದೋ ರಿಸರ್ಚ್ ಅಲ್ಲಿ ಮಾಹಿತಿ ಹೊರಬಿದ್ದಿದೆ. ಒಂದು ವೇಳೆ ಭಾರತದಲ್ಲಿ ಅತಿ ಹೆಚ್ಚು ಮುಸ್ಲಿಮರು ಮುಂದಿನ 2050ರಲ್ಲಿ ಕಂಡು ಬಂದರೆ ಅದರಿಂದ ಆಗೋ ಪ್ರಾಬ್ಲಮ್ ಏನು? ಅದರಿಂದ ನಿಜಕ್ಕೂ ಯಾಕೆ ದೊಡ್ಡ ಮಟ್ಟದ ಚರ್ಚೆ ನಡೀಬೇಕು ಅಂತ? ನೋಡಿ, ಒಂದು ಇವತ್ತು ಅಮೆರಿಕಾದ ಒಂದು ಏನು
ಅಂಕಿ ಸಂಖ್ಯೆ ಹೊರಗಡೆ ಬಂದಿದೆ. ಈ ಅಂಕಿ ಸಂಖ್ಯೆ ಹೊಸದೇನಲ್ಲ. ಇದು ನಿರಂತರವಾಗಿ ಕೇಂದ್ರ ಸರ್ಕಾರಗಳು, ರಾಜ್ಯ ಸರ್ಕಾರಗಳು, ಬೇರೆ ಬೇರೆ ಸಂಘಟನೆಯವರು ಇದನ್ನ ಹೇಳ್ತಾನೆ ಬಂದಿದ್ದಾರೆ. ಸೊ ಇದನ್ನ ತಿಳಿಸ್ತಾನೆ ಬಂದಿದ್ದಾರೆ. ಆದ್ರೆ ಒಂದು ಕೇಂದ್ರ ಸರ್ಕಾರದವರು ಇದನ್ನ ಹದ್ದುಬಸ್ತಿನಲ್ಲಿ ಇಡುವಗೋಸ್ಕರ ಯಾವುದೇ ರೀತಿಯ ಪ್ರಯತ್ನವನ್ನ ಮಾಡ್ತಾ ಇಲ್ಲ ಅಂತನ್ನುವಂತಹದ್ದು ಕಾಣಿಸ್ತಾ ಇದೆ. ನೋಡಿ, ನಾನು ಅದನ್ನೇ ಹೇಳ್ತೀನಿ. ಈಗ ಕಾನೂನು ಈ ದೇಶದಲ್ಲಿ ಹಿಂದೂಗಳಿಗೆ ಕುಟುಂಬ ಯೋಜನೆ ಇದೆ, ಮುಸ್ಲಿಮರಿಗೆ ಕುಟುಂಬ ಯೋಜನೆ ಇಲ್ಲ. ಇವತ್ತು ಮುಸ್ಲಿಮರಲ್ಲಿ ಬಡವರಿದ್ದಾರೋ ಇಲ್ಲೋ, ಮುಸ್ಲಿಮರಲ್ಲಿ ಬಡವರಿದ್ದಾರೋ ಇಲ್ಲೋ, ಮುಸ್ಲಿಮರಲ್ಲಿ ಬಡತನ ಇದೆಯೋ ಇಲ್ಲೋ, ಇವತ್ತು ಸಚ್ಚಾರ ಸಮಿತಿನ ಹೇಳುತ್ತೆ, ಬಡತನದ ಹಿನ್ನೆಲೆ ಹೇಳುತ್ತೆ. ಬಡತನದ ಹಿನ್ನೆಲೆಯಲ್ಲಿ ಮಕ್ಕಳನ್ನ ಜಾಸ್ತಿ ಮಾಡಿ ಈಗ ತಾವು ಹೇಳಿದ್ರಿ ಕರೆಕ್ಟ್. ಈ ತರದ ಒಂದು ಡೇಂಜರಸ್ ಟ್ರೆಂಡ್ ಬಗ್ಗೆ ಬಹಳಷ್ಟು ಬಾರಿ ಪದೇ ಪದೇ ಹಲವರು ಹೇಳಿದ್ದಾರೆ ಅಂತ. ಇಲ್ಲ ಕೇಳಿರಂತೆ ಅಂತ ಹೇಳಿದ್ರಿ, ಓಕೆ ಫೈನ್, ಅದು ನಿಮ್ಮ ಅಭಿಪ್ರಾಯ, ಅದಕ್ಕೆ ನನ್ನ ಭಿನ್ನಾಭಿಪ್ರಾಯ ಇಲ್ಲ. ಆದ್ರೆ ತಾವು ಹೇಳಿದ್ರಿ ಕುಟುಂಬ ಯೋಜನೆ ಹಿಂದೂಗಳಿಗೆ ಮಾತ್ರ ಅನ್ವಯವಾಗುತ್ತೆ, ಬೇರೆ ಧರ್ಮದವ್ರಿಗೆ ಅನ್ವಯ ಆಗೋದಿಲ್ಲ ಅಂತ. ಆ ತರದ್ದೇನು ಇಲ್ವಲ್ಲ, ಅವ್ರವ್ರ ವಿವೇಚನೆಗೆ ಬಿಟ್ಟಿದ್ದಲ್ವಾ ಅದು. ಈಗ ನಾನು ಒಬ್ಬ ಮುಸ್ಲಿಂ ಆಗಿ, ನಾನೊಬ್ಬ ಕ್ರಿಶ್ಚಿಯನ್ ಆಗಿ, ನಾನೊಬ್ಬ ಹಿಂದೂ ಆಗಿ, ನಾನು ನನ್ನ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಇಷ್ಟೇ ಮಕ್ಕಳನ್ನ ಹೇರ್ಬೇಕು ಅಂತ ನನ್ನ ವಿವೇಚನೆಗೆ ಸಂಬಂಧಪಟ್ಟಿದ್ದು. ಅದು ಧರ್ಮಕ್ಕೂ ಬೇರೆ ಬೇರೆಯಾಗಿ ರೂಲ್ಸ್ ಇದೆ ಅಂತ ತಾವು ಹೇಳಕ್ ಹೊರಟಿದ್ರೆ ಅದನ್ನ ನಾನು ಒಪ್ಕೊಳಕ್ ರೆಡಿ ಇಲ್ಲ. ಅಂತದೇನು ಇಲ್ವಲ್ಲ. ಹೇಳಿ ಸರ್. ವಿವೇಚನೆ ವೈಯಕ್ತಿಕ ವಿವೇಚನೆ ಅಲ್ಲ, ಸಾಮಾಜಿಕ ದೃಷ್ಟಿಕೋನ ಬೇಕಲ್ಲ, ರಾಷ್ಟ್ರೀಯ ದೃಷ್ಟಿಕೋನ ಬೇಕಲ್ಲ. ಇವತ್ತು ರಾಷ್ಟ್ರೀಯತೆ ಹಿನ್ನೆಲೆಯಲ್ಲಿ ಆಗ್ತಾ ಇರುವಂತಹ ಜನಸಂಖ್ಯೆ ಬೆಳವಣಿಗೆಯನ್ನು ತಡೆಯೋ ದೃಷ್ಟಿಯಿಂದನೇ ಸರ್ಕಾರ ಯೋಜನೆ ಮಾಡಿದೋ ಇಲ್ಲೋ. ಸೊ ಸರ್ಕಾರಕ್ಕೆ ನಾವು ಪೂರಕವಾಗಿರ್ಬೇಕೋ ವಿರೋಧವಾಗಿರ್ಬೇಕೋ? ಸರ್ಕಾರ ಹಾಗಾದ್ರೆ ಯಾಕೆ ಹೇಳ್ತಾ ಇದೆ ಕುಟುಂಬ ಯೋಜನೆ ತಂದಿದ್ದು ಯಾತಕ್ಕೆ? ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಅದನ್ನ ಕಡಿಮೆ ಮಾಡಿ ಸಮಾಜದಲ್ಲಿ ಸಮಾನತೆ, ಒಂದು ಸುಭಿಕ್ಷೆಯನ್ನು ನಿರ್ಮಾಣ ಮಾಡೋ ಹಿನ್ನೆಲೆಯಲ್ಲೇ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಆ ದೃಷ್ಟಿಯಿಂದ ಒಂದು ಕುಟುಂಬ ಯೋಜನೆ ಒಂದು ವಿಚಾರವನ್ನ ನಾನು ಹೇಳಿದೆ. ಇನ್ನು ಎರಡನೇದು, ದೇಶ ಇಬ್ಬಾಗ ಆಗಿದ್ದು ಜನಸಂಖ್ಯೆಯ ಆಧಾರದ ಮೇಲೆ. ನಮ್ಮ ಪಾಕಿಸ್ತಾನ ನಿರ್ಮಾಣ ಆಗಿದ್ದು ಜನಸಂಖ್ಯೆಯ ಆಧಾರದ ಮೇಲಾಗಿದೆ. ಸೊ ಇದೇ ದೇಶದ ಮುಸ್ಲಿಮರಿದ್ರವರು, ಇದೇ ದೇಶದಲ್ಲಿ ಹುಟ್ಟಿದ್ರವರು. ಬೇರೆ ದೇಶವನ್ನು ಇವತ್ತು ನಮ್ಮ ದೇಶವನ್ನು ತುಂಡು ಮಾಡಿ ಪಾಕಿಸ್ತಾನವನ್ನು ನಿರ್ಮಾಣ ಮಾಡಿದವರು ಬೇರೆಯವರಲ್ಲ, ಇದೇ ದೇಶದವರು. ಸೊ ಜನಸಂಖ್ಯೆ ಜಾಸ್ತಿ ಆದ ತಕ್ಷಣ ತಮ್ಮ ಪ್ರಾಬಲ್ಯವನ್ನ, ತಮ್ಮ ಇಸ್ಲಾಮವನ್ನ ಪ್ರತಿಷ್ಠಾಪನೆ ಮಾಡುವಂತಹದ್ದು ಇವತ್ತು ಬಹಳ ಅಪಾಯಕಾರಿ ಇದೆ. ಇದು ಬಹಳ ಗಂಭೀರವಾಗಿ ನಾವು ಯೋಚನೆ ಮಾಡಬೇಕಾಗಿದೆ ಅಂತನ್ನುವಂಥದ್ದು ನನ್ನ ಅಭಿಪ್ರಾಯ, ಪ್ರಾರಂಭದ ಅಭಿಪ್ರಾಯ ಇದೆ. ಆಲ್ ರೈಟ್, ಓಕೆ ಶಫಿ ಸರ್. ಮೊದಲನೇದಾಗಿ ನಮ್ಮ ಪ್ರಮೋದ್ ಮುತಾಲಿಕ್ ಅವರು ಹೇಳ್ತಾ ಇರೋ ಮಾಹಿತಿ ಅದು ಇಲ್ಲ ಅಂತ, ಅದು ತಪ್ಪದು. ಅಂತ ಮಾಹಿತಿ ಕೊಡದಿದ್ರೆ ಒಳ್ಳೆಯದು ಒಂದು ದೃಶ್ಯ ಮಾಧ್ಯಮದಿಂದ. ಏನು ಅಂದರೆ ಹಿಂದೂಗಳಿಗೆ ಈ ಫ್ಯಾಮಿಲಿ ಪ್ಲಾನಿಂಗ್ ಇದೆ, ಮುಸ್ಲಿಮರಿಗಿಲ್ಲ ಅಂತ. ಆ ರೀತಿ ಯಾವ ಕಾನೂನು ಇಲ್ಲ, ನನಗೆ ಚೆನ್ನಾಗಿ ತಿಳಿದಿದೆ. ಆ ರೀತಿ ಯಾವ ಕಾನೂನು ಇಲ್ಲ. ಎಲ್ರಿಗೂ ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ಕೊಳ್ಳಿ ಅಂತಿದೆ. ಆಮೇಲೆ ಯಾರ್ಯಾರು ಎಜುಕೇಟೆಡ್ ಇದ್ದಾರೋ ಮುಸ್ಲಿಮರಲ್ಲೂ ಮಾಡ್ತಾ ಇದ್ದಾರೆ, ಎಲ್ಲದರಲ್ಲೂ ಮಾಡ್ತಾ ಇದ್ದಾರೆ. ಆಮೇಲೆ ಹಿಂದೂಗಳಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ ಮಾಡದಿರೋರು ನಾರ್ತ್ ಇಂಡಿಯಾದಲ್ಲಿ ಬೇಕಾದಷ್ಟಿದ್ದಾರೆ, ಮುಸ್ಲಿಮರಲ್ಲೂ ಇದ್ದಾರೆ. ಆಮೇಲೆ ಫ್ಯಾಮಿಲಿ ಪ್ಲಾನಿಂಗ್ ಮಾಡಿಕೊಂಡು ತಮ್ಮ ಕುಟುಂಬನ ಕಂಟ್ರೋಲ್ ಮಾಡಿಕೊಂಡು ಚಿಕ್ಕ ಕುಟುಂಬ ಮಾಡ್ಕೊಳ್ತಾ ಇರೋರು ಮುಸ್ಲಿಮರಲ್ಲೂ ಇದ್ದಾರೆ, ಹಿಂದೂಗಳಲ್ಲೂ ಇದ್ದಾರೆ, ಕ್ರೈಸ್ತರಲ್ಲೂ ಇದ್ದಾರೆ. ಇದನ್ನ ಕಾನೂನೇ ಇದೆ ಆ ತರ ಬೇರೆ ಬೇರೆ ಅಂತ ಹೇಳ್ತಾ ಇರೋದು. ಜನಸಂಖ್ಯೆ ಜಾಸ್ತಿ ಆಗ್ತಾ ಇರಲಿಲ್ಲ. ಅಲ್ಲ, ತಾವು ಹೇಳ್ತಾ ಇದ್ದೀರಲ್ಲ ಕಾನೂನು ಇದೆ ಅಂತ, ಹಿಂದೂಗಳಿಗೆ ಬೇರೆ ಮುಸ್ಲಿಮರಿಗೆ ಬೇರೆ ಅಂತ. ಅದು ಯಾವ ರೀತಿ ಹೇಳ್ತೀರಾ? ತಪ್ಪಲ್ವಾ ಅಲ್ವೋ ಅಂತ. ಮುತಾಲಿಕ್ ಅವ್ರು ಹೇಳೋದು ಪರ್ಟಿಕ್ಯುಲರ್ ಆಗಿ ಫ್ಯಾಮಿಲಿ ಪ್ಲಾನಿಂಗ್ ವಿಚಾರಕ್ಕೆ ನನಗೆ ಗೊತ್ತಿಲ್ಲ. ಆದ್ರೆ ಕಾಮನ್ ಸಿವಿಲ್ ಕೋಡ್ ಅನ್ನೋದು ಎಲ್ಲೂ ಇಲ್ಲ, ಅದು ಸಪರೇಟ್ ಇಶ್ಯೂ. ಅದನ್ನ ನಾನು ಇಲ್ಲಿ ಮಿಕ್ಸ್ ಮಾಡೋದು. ಕಾನೂನುಗಳ ವಿಚಾರಕ್ಕೆ ಬಂದ್ರೆ ಶಫಿ ಸಾಹೇಬ್, ಅದ್ರ ಬಗ್ಗೆ ಬೇರೆ ಬೇರೆ ಚರ್ಚೆಗಳಾಗುತ್ತೆ, ಡಿವಿಯೇಷನ್ ಆಗುತ್ತೆ. ಜನಸಂಖ್ಯೆಗೆ ಬಂದ್ರೆ ಎಲ್ಲರಿಗೂ ಒಂದು ರೂಲ್ಸ್ ಅವ್ರವ್ರ ಮುಂದಕ್ಕೆ ಹೋಗೋದಾದ್ರೆ ಒಂದ್ ನಿಮಿಷ ಮುತಾಲಿಕ್ ಸಾಹೇಬ್ರ ತಾವ್ ಹೇಳಿದ್ರೆ, ನಮ್ಮಲ್ಲಿ ಮುಸ್ಲಿಮರ ಜನಸಂಖ್ಯೆ ಜಾಸ್ತಿ ಆಗ್ಬಿಟ್ರೆ ಈ ಹಿಂದೆ ಪಾಕಿಸ್ತಾನ ಆದ ಹಾಗೆ ಒಂದು ಪಾಕಿಸ್ತಾನ ಆಗ್ಬಿಡುತ್ತೆ ಅಂತ ಅವರ ವಾದ. ಅದಕ್ಕೆ ತಮಗೆ ತಾವೇನು ಹೇಳಿ? ನೋಡಿ, ಪಾಕಿಸ್ತಾನ ಆಗಿದ್ದು ಅದು ಬೇರೆ 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 ರಾಷ್ಟ್ರಗಳದ್ದು ಬೇರೆ ಬೇರೆ ಅಗತ್ಯಗಳಿಂದ. ಬ್ರಿಟಿಷರಿಗೂ ಅಗತ್ಯ ಆಯಿತು ನಮಗೆ ತುಂಡು ಮಾಡೋದನ್ನು. ಆಮೇಲೆ ಬೇಕಾದಷ್ಟು ಅದನ್ನು ಇದ್ರ ಹಿಂದೆ ಯಾವಾಗ ಪಾಕಿಸ್ತಾನ ಡಿಮ್ಯಾಂಡ್ ಸ್ಟಾರ್ಟ್ ಆಯಿತು
ಅದಕ್ಕೆ ಬಹಳ ಹಳೆ ಇದರಲ್ಲೇ ಪುಸ್ತಕ ನನ್ನ ಹತ್ರ ಇದೆ. ಸಾವರ್ಕರ್ ಅವರೇ ಬರ್ದಿದ್ದಾರೆ, ಇದು ನಾವು ಒಂದಾಗಿ ಇರಕ್ ಸಾಧ್ಯ ಇಲ್ಲ ಅಂತ ಬರ್ದಿದ್ದಾರೆ. ನನ್ನ ಹತ್ರ ಇದೆ ಪುಸ್ತಕ. ಇದಕ್ಕೆಲ್ಲ ಬೇರೆ ಬೇರೆ ಕಾರಣಗಳಿದೆ. ಆಮೇಲೆ ಅದೇ ಸಂದರ್ಭದಲ್ಲಿ ದೇಶ ಇಬ್ಬಾಗ ಆಗಬಾರ್ದು ಅಂತ ಬೇಕಾದಷ್ಟು ಮುಸಲ್ಮಾನರ ಸಂಘಟನೆಗಳಿದ್ವು. ಆ ಒಂದು ದೊಡ್ಡ ಸಂಘಟನೆ ಜಮಿಯತುಲ್ ಉಲಮಾ ಹಿಂದ್, ಅದ್ರ ನಾನು ಮೆಂಬರ್, ನ್ಯಾಷನಲ್ ಮೆಂಬರು. ಅದು ಆಲ್ರೆಡಿ ಗೆಜೆಟ್ ಆಗಿದೆ. ಅದು ಅವರು ಒಂದು ನಮ್ಮ ದೇಶನ ಇಬ್ಬಾಗ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಆ ಮುಸ್ಲಿಮರ ಬಗ್ಗೆ ಶಂಕೆ ವ್ಯಕ್ತಪಡಿಸೋದು ಸರಿ ಇಲ್ಲ. ಆಮೇಲೆ ಅವ್ರು ಭಾರತೀಯನ ಭಾರತವನ್ನು ನಾವು ಆರಿಸ್ಕೊಂಡ ಮೇಲೆ ಮತ್ತೆ ಅವ್ರಿಗೆ ಬೆರಳು ತೋರಿಸ್ತಾ ಇರೋದು ಅದೆಲ್ಲ ಸರಿ ಇಲ್ಲ ಅಂತ ನನ್ನ ಜನಸಂಖ್ಯೆ ಬಗ್ಗೆ ಹೇಳೋದಾದ್ರೆ ಜನಸಂಖ್ಯೆ ಎಲ್ಲದರಲ್ಲೂ ಕಂಟ್ರೋಲ್ ಇದೆ. ಒಂದೇನಂದ್ರೆ ವಿದ್ಯಾಭ್ಯಾಸನ ಜಾಸ್ತಿ ಚೆನ್ನಾಗಿ ಕೊಟ್ರೆ ಅದು ತಾನಾಗೆ ಕಂಟ್ರೋಲ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಈಗ ಅಲ್ಲಿ ಶಿವಮೊಗ್ಗದಲ್ಲಿ ಬುರ್ಕಾಗೆ ಎಳಿತಾ ಇದ್ದಾರೆ ಹೆಣ್ಮಕ್ಳದು. ಆಮೇಲೆ ಅಲ್ಲಿ ಭಟ್ಕಲಲ್ಲಿ ಲೆಕ್ಚರರ್ಸ್ ಬುರ್ಕಾ ಎಳಿತಾ ಇದ್ದಾರೆ. ಇದೆಲ್ಲ ಮಾಡದೆ ಅವ್ರಿಗೂ ವಿದ್ಯಾಭ್ಯಾಸದ ಅವಕಾಶನ ಅಡ್ಗಾಲಾಗದೆ ಅವ್ರು ಕಲ್ಲು ಹಾಕಕ್ಕೆ ಹೋಗದೆ ಅದೆಲ್ಲ ಸುಮ್ಮನೆ ಇದ್ರೆ ಅವ್ರಿಗೂ ವಿದ್ಯಾಭ್ಯಾಸ ಸಿಕ್ಬಿಟ್ರೆ ಇದು ತಾನಾಗೆ ಕಂಟ್ರೋಲ್ ಆಗುತ್ತೆ ಅಂತ ನನ್ನ ಹರಿರಾಮ್ ಅವರೇ. ಮೇಡಮ್, ನನಗೆ ಈ ಒಟ್ಟಾರೆ ಈ ಇಶ್ಯೂವನ್ನು ತಗೊಂಡಾಗ ಮುತಾಲಿಕ್ ಅವರು ಹೇಳ್ತಾ ಇದ್ರು, ಮತ್ತು ತಾವು ಕೂಡ ತೋರಿಸ್ತಿದ್ರಿ ಹಿಂದೂ ಭಾರತ ಅಂತ ಹೇಳಿ. ಇಲ್ಲಿ ಹಿಂದೂ ಭಾರತ, ಮುಸ್ಲಿಂ ಭಾರತ ಅಂತ ಹೇಳಿ ನಾವು ಮಾತಾಡ್ತಾ ಹೋಗ್ತಿದ್ವಿ. ಸೊ ನನಗೆ ಮೂಲಭೂತವಾದಂಥ ಒಂದು ಪ್ರಶ್ನೆ, ನಾವು ಭಾರತವನ್ನ ಭಾರತ ಮಾಡ್ಲಿಕ್ಕಿದೀವೋ ಅಥವಾ ಭಾರತವನ್ನ ಹಿಂದೂ ಭಾರತ ಅಥವಾ ಮುಸ್ಲಿಂ ಭಾರತ ಅಂತ ಭಾಗ ಮಾಡಿ ಮತ್ತೆ ಈ ದೇಶವನ್ನ ಅವನತಿಗೆ ತಗೊಂಡು ಹೋಗ್ತಾ ಇದೀವಿ. ಒಂದು. ಎರಡನೇದು, ಭಾರತ ಹಿಂದೂ ಭಾರತ ಅಂತ ಎಲ್ಲಿ ಹೇಳಿದೆ? ಕಾನ್ಸ್ಟಿಟ್ಯೂಷನ್ 1 ಆರ್ಟಿಕಲ್ ಪಾರ್ಟ್ 1 ಆರ್ಟಿಕಲ್ 1 ಅಲ್ಲಿ ಹೇಳುತ್ತೆ, ಇಂಡಿಯಾ ಇಟ್ ಶೆಲ್ ಬಿ ದ ಭಾರತ್. ಎಲ್ಲೋ ಇಂಡಿಯಾ ಈಸ್ ಎ ಹಿಂದೂ ಭಾರತ್ ಅಂತ ಎಲ್ಲೂ ಹೇಳಿಲ್ಲ. ಇಲ್ಲಿ ಮತ್ತೆ ಬಹಳ ಮುಖ್ಯವಾಗಿ ಅಲ್ಲಿ 100 ಕೋಟಿ ಹಿಂದೂಗಳು ಅಂತ ಕೂಡ ಒಂದು ಅಂಕಿ ಅಂಶವನ್ನು ತೋರಿಸ್ತಿದ್ರಿ. ನನಗೆ ಬಹಳ ಮುಖ್ಯವಾದಂಥ ಪ್ರಶ್ನೆ, ಭಾರತ ದೇಶದಲ್ಲಿ ಇಲ್ಲಿಯವರೆಗೂ ಕೂಡ ಇವತ್ತು ಭಾರತ ದೇಶದಲ್ಲಿ ನಾವು ಹಿಂದೂ ಅನ್ನುವಂಥ ಒಂದು ಐಡೆಂಟಿಟಿ ಇದೆಯಾ ಅನ್ನುವಂಥದ್ದು ನನ್ನ ದೊಡ್ಡ ಪ್ರಶ್ನೆ. ಅಂದ್ರೆ ಹಿಂದೂ ಅಂತಕ್ಕಂಥ ಒಂದು ಧರ್ಮದ ಒಂದು ಐಡೆಂಟಿಟಿ ಎಲ್ಲರೂ, ಹೇಗೆ ಉದಾಹರಣೆಗೆ ಮುಸಲ್ಮಾನರು ಅಂದ ತಕ್ಷಣ ಎಲ್ಲಾ ಮುಸಲ್ಮಾನರು ಹೌದು ನಾವು ಮುಸಲ್ಮಾನರು ಅಂತ ಹೇಳ್ತಾರೆ, ಕ್ರಿಶ್ಚಿಯನ್ರು ಎಲ್ಲ ನಾವು ಕ್ರಿಶ್ಚಿಯನ್ರು ಅಂತ ಹೇಳ್ತೀವಿ. ನೀವು ಹಿಂದೂ ಧರ್ಮ ಅನ್ನುವಂಥ ಕಾನ್ಸೆಪ್ಟ್ ಅಂತ ತಗೊಂಡಾಗ ಇಲ್ಲಿ ಎಲ್ಲರೂ ನಾವು ಹಿಂದೂಗಳಂತೇಳಿ ಇಲ್ಲಿರ್ತಕ್ಕಂಥ ನಾವು ಒಪ್ಕೊಳ್ಳೋದಕ್ಕೆ ರೆಡಿ ಇದ್ದೀರಾ? ಇಡೀ ಹಿಂದೂ ವ್ಯವಸ್ಥೆ ಅಂತಕ್ಕಂಥದ್ದು ಇದು ಜಾತಿ ವ್ಯವಸ್ಥೆನ ತುಂಬಿರ್ತಕ್ಕಂಥದ್ದು. ಇಲ್ಲಿ 25% ದಲಿತರಿದ್ದಾರೆ, ನಾವು ಹಿಂದೂಗಳಲ್ಲ ಅಂತ ಹೇಳ್ತಿದ್ದಾರೆ. ಸುಮಾರು 50% ಹಿಂದುಳಿದ ವರ್ಗದವರಿದ್ದಾರೆ, ನಾವು ಹಿಂದೂಗಳಿಲ್ಲ ಅಂತ ಹೇಳ್ತಿದ್ದಾರೆ. ಹರಿರಾಮ್ ಅವರೇ ಇರ್ಲಿ ಬಿಡಿ. ಈಗ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಹಿಂದೂ ಅಂತ ಹೇಳಿ ಇಲ್ಲಿ ಭಾಗ ಮಾಡ್ತಕ್ಕಂಥದ್ದು, ಇಲ್ಲಿ ದ್ವೇಷವನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು ಇದೆಯಲ್ಲ, ಇದು ಒಂದು ರೀತಿ ದೇಶಕ್ಕೆ ಮಾರಕ ಆಗ್ತದೆ ಹೊರತು ದೇಶವನ್ನ ಕಟ್ಟುವಂತ ಕೆಲಸ ಅಂತ ಆಗೋದಿಲ್ಲ. ಈಗ ಸರ್, ನೀವು ವಿದ್ಯಾರ್ಥಿ ದೆಸೆಯಿಂದ ಬಂದಿರ್ತೀರಿ, ನಾನು ಬಂದಿರ್ತೀನಿ. ಈಗ ನಮ್ಗೆ ನಾವು ದೊಡ್ಡವರಾಗ್ತಾರೆ, ನಾವು ಯಾವ ತತ್ವ ಸಿದ್ಧಾಂತಗಳನ್ನ ಪಾಲಿಸ್ತೀವೋ ಅಥವಾ ನಾವು ಯಾವ್ಯಾವ ಅಭಿಪ್ರಾಯಗಳಿಗೆ ಅಥವಾ ಸಮಾಜದಲ್ಲಿರುವಂತ ವ್ಯವಸ್ಥೆಗಳಿಗೆ ನಮ್ಮನ್ನ ನಾವು ಹೊಂದಿಸ್ಕೊಳ್ತೀವಿ, ಅದು ಬೇರೆ ವಿಚಾರ. ಆದ್ರೆ ಸ್ಕೂಲ್ ಸರ್ಟಿಫಿಕೇಟ್ಸ್ ಗಳಲ್ಲಿ ರಿಲಿಜನ್, ಧರ್ಮ ಅಂದಾಗ ತಮ್ದು ಏನಿದೆ? ಏನಿದೆ ಲೆಟ್ ಮಿ ಫಿನಿಶ್, ಆಮೇಲೆ ನೀವು ಮಾತಾಡಿ. ನಾನು ಯಾಕೆ ಅದನ್ನ ರೇಸ್ ಮಾಡಿದೆ ಅಂತಂದ್ರೆ, ಹಿಂದೂ ಅಂತ ಅಲ್ಲಿ ಮೆನ್ಷನ್ ಆಗಿರುತ್ತೆ. ಅಂದ್ರೆ ಈ ಹಿಂದೂ ಅನ್ನುವಂತ ಐಡೆಂಟಿಟಿ ಎಲ್ಲಿದೆ, ಅದಕ್ಕೆ ಉತ್ತರ ಎಲ್ಲಿದೆ, ಅದ್ರ ವ್ಯಾಖ್ಯಾನ ಏನು ಅಂತ ಕೇಳಿದಾಗ ನಮಗೆ ಗೊತ್ತು ನಮ್ಮ ಧರ್ಮವನ್ನ ನಾವು ಹಿಂದೂ ಅಂತಾನೆ ಹೇಳ್ತೀವಿ. ಸರ್ಟಿಫಿಕೇಟ್ ಅಲ್ಲಿ ಹಿಂದೂ ಅಂತಾನೆ ಇರುತ್ತೆ. ಅದೇನು ಸರ್, ಅದೇನು? ರಾಧಾ ಅವರೇ, ನೀವು ಯಾರು ಅಂತ ಹೇಳಿದಾಗ ಡೆಫಿನೆಟ್ಲಿ ಹೇಳ್ತೀನಿ. ನನ್ನನ್ನು ಕೇಳಿದಾಗ ಕೂಡ ಅಷ್ಟೇ, ನಾನು ಎಲ್ಲೂ ಹಿಂದೂ ಅಂತ ಹೇಳಲ್ಲ, ನೀವು ಹಿಂದೂ ಅಂತ ಹೇಳೋದಿಲ್ಲ. ನನ್ನನ್ನ ಜಾತಿ ಮುಖಾಂತರ ಗುರುತಿಸ್ತೀನಿ, ಸಮಾಜ ಜಾತಿ ಮುಖಾಂತರ ಗುರುತಿಸ್ತದೆ. ಧರ್ಮ ವಾಸ್ತವ ಅಲ್ಲ ಇಲ್ಲಿ. ಹಾಗಾಗಿ ಉದಾಹರಣೆ ಮುಸಲ್ಮಾನರು ಹೋದಾಗ ಯಾರನ್ನೇ ಕೇಳಿ ನೀವು ಮುಸಲ್ಮಾನ್ ಅಂತ ಹೇಳ್ತಾರೆ. ಏನ್ ಅರ್ಥ ಮಾಡ್ಕೋತಿದ್ರೆ ನಂಗೆ ಗೊತ್ತಿಲ್ಲ. ನಾನು ಹೇಳ್ತಾ ಇರೋದು, ನಾನು ಹಿಂದೂ ಇದಕ್ಕೆ ವ್ಯಾಖ್ಯಾನ ಏನು ಅಂತ ನೀವು ಕೇಳಿದ್ರೆ ಸುಪ್ರೀಂ ಕೋರ್ಟ್ಗಳು ಅದಕ್ಕೆ ವ್ಯಾಖ್ಯಾನವನ್ನ ಕೊಟ್ಟಿದೆ. ಒಂದ್ ನಿಮಿಷ ಕೊಟ್ಟಿದೆ. ಹಿಂದೂ ಪ್ರಸ್ತುತತೆ ಎಲ್ಲಿದೆ ಅಂತ ನೀವು ಕೇಳಿದ್ರಲ್ಲ, ಅದು ಕಣ್ಣಿಗೆ ಕಾಣದಿದ್ರು ಅದು ಪದೇ ಪದೇ ನಮ್ಮ ದೈನಂದಿನ ಜೀವನದಲ್ಲಿ ಆ ಹಿಂದೂ ಪದ ಬಂದೇ ಬರುತ್ತೆ. ನಿಮ್ಮ ಧರ್ಮ ಯಾವುದು ಅಂದ್ರೆ ಆಯಮ ಹಿಂದೂ ಅಂತ. ನೀವ್ ಯಾರನ್ನೇ ಉದಾಹರಣೆಗೆ ಹಳ್ಳಿಗೆ ಹೋಗ್ರಿ, ನೀವು ಕೇಳ್ರಿ, ಯಾವ ಜನ ಅಂತ ಕೇಳ್ರಿ, ಹೇಳ್ತಾರ ನೋಡ. ಜಾತಿ ಪದ್ಧತಿ ನಾವು ಫೋರ್ಸ್ಫುಲ್ ಆಗಿ ಇಡೀ ವ್ಯವಸ್ಥೆಯನ್ನ ಒಂದು ಧರ್ಮದ ಚೌಕ
ಪ್ರಯತ್ನ. ಸಾವಿರಾರು ಜನ ಹೇಳ್ತಾರೆ ಈ ದೇಶದಲ್ಲಿ ಹಿಂದೂ ಅಂತ ಹೇಳ್ತಾರೆ. ಬಿಡ್ತೀರಾ ಅಂತ ಕೇಳಿದ್ರೆ ಅದಕ್ಕೆ ಬೇರೆ ಪ್ರಶ್ನೆ. ಲಕ್ಷಾಂತರ ಜನ ಹೇಳ್ತಾರೆ ನಾನು ಹಿಂದೂ ಧರ್ಮವನ್ನ ತಾವು ಕಂಬೈನ್ ಮಾಡ್ಬೇಕು. ಜಾತಿ ಪದ್ಧತಿ ಇರತಕ್ಕಂಥದ್ದು ಬೇರೆ ವಿಷಯ. ಅದು ಆ ವಿಚಾರವನ್ನು ನಾವು ಬೇರೆ ಕೂತ್ಕೊಂಡು ಮಾತಾಡ್ಬೇಕಾಗುತ್ತೆ. ಜಾತಿ ಪ್ರಶ್ನೆ ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ ಜಾತಿಗಳು ದಲಿತರು ಇದೆಲ್ಲ ಹೇಗ್ ಮಾಡ್ಬೇಕು, ಸರಿ ಮಾಡ್ಬೇಕು, ಸರಿ ಇದೆಯಾ, ಇದೊಂದು ಬೇರೆ ವಿಚಾರ. ಅದು ಬೇರೆ ಡಿಸ್ಕಷನ್. ಬೇರೆ ವಿಚಾರ ಯಾಕೆ ಬರುತ್ತೆ ಸಿಟ್ಟು ಅಂತಂದ್ರೆ ನಾನು ಹಿಂದೂ ಅಲ್ಲ ಇವರು ನಾನು ಹಿಂದೂ ಅಲ್ಲ ಅಂದ ತಕ್ಷಣನೇ 25% ದಲಿತರು ಹಿಂದೂಗಳಲ್ಲ, 50% ಬ್ಯಾಕ್ವರ್ಡ್ ಹಿಂದೂಗಳೇ ಇಲ್ಲ. ವಾಸ್ತವ ಅಲ್ಲ. ಈಗ ಅವರು ಮಸೀದಿಗೆ ಹೋದಾಗ ಅವ್ರ ಜೊತೆಗೆ ಇನ್ನೊಬ್ಬ ಸಲ್ಮಾನ್ ಬಂದ್ರೆ ಜೊತೆ ಕರ್ಕೊಂಡು ಹೋಗ್ತಾರೆ. ಸರ್ ನೀವು ಭಟ್ರ ಜೊತೆಗೆ ಒಬ್ಬ ದಲಿತ ಕರ್ಕೊಂಡು ಹೋಗ್ತಾರೆ. ಸಾಕಷ್ಟು ನಡೀತಾ ಇದೆ ಇವಾಗ. ಬೇರೆ ಹೇಳ್ತಾರೆ ಶೀಘ್ರದಲ್ಲಿ ವಿಚಾರ ಬಂದಾಗ ದಲಿತರನ್ನ ದೇವಸ್ಥಾನಕ್ಕೆ ಬಿಡಲ್ಲ. ನಮ್ಮನ್ನ ಗರ್ಭಗುಡಿ ಒಳಗೆ ಬಿಡೋದಿಲ್ಲ, ದೊಡ್ಡದು ಬಿಟ್ಬಿಡ್ರಿ ಅಂತ ಹೇಳ್ತಾರೆ. ಪ್ರಧಾನಮಂತ್ರಿಗಳಿಗೆ ಮಾತನ್ನ ಹೇಳ್ತಾರೆ, ನಮ್ಮನ್ನ ಗರ್ಭಗುಡಿ ಒಳಗೆ ಬಿಡೋದಿಲ್ಲ ಹೇಳ್ತಾರೆ. ನಮ್ಮ ಆಚರಣೆಗಳಾಗ್ಲಿ ವಿಚಾರಗಳಾಗ್ಲಿ ಒಂದ್ ನಿಮಿಷ ಸರ್, ಪ್ಲೀಸ್ ಪ್ಲೀಸ್ ಪ್ರಮೋದ್ ಸರ್ ಪ್ಲೀಸ್. ಹರಿರಾಮ್ ಅವರೇ, ನಿಮ್ಮ ವಾದವನ್ನ ನಾನು ಒಪ್ಕೊಳ್ತೀನಿ. ಜಾತಿ ವ್ಯವಸ್ಥೆಯಲ್ಲಿ ನಮಗಿರುವಂತಹ ಸ್ಥಾನಮಾನಗಳನ್ನ ನೋಡಿದಾಗ ನನಗೆ ನಾನು ಹಿಂದೂ ಅಂತ ಹೇಳಿಕೊಳ್ಳೋದಕ್ಕೆ ನನಗೆ ಆಗ್ತಾ ಇಲ್ಲ ಸದ್ಯದ ವ್ಯವಸ್ಥೆಯಲ್ಲಿ. ಅದನ್ನ ನಾನು ಒಪ್ಕೊಳ್ತೀನಿ. ಒಂದ್ ನಿಮಿಷ ತಡ್ರಿ, ವಾಸ್ತವ ಒಪ್ಕೊಳ್ತೀನಿ. ಆದ್ರೆ ಹಿಂದೂ ಅನ್ನುವಂತಹ ಒಂದು ಪದವನ್ನ ನೀವು ಅಪ್ಪರ್ ಕ್ಯಾಸ್ಟ್ ಗಳಿಗೆ ಕೊಟ್ಬಿಟ್ಟಿದ್ದೀರಾ ಅನ್ನೋ ತರದಲ್ಲಿ ನೀವ್ಯಾಕೆ ಕೊಡ್ತೀರಾ? ಹಾಗಾದ್ರೆ ನೀವ್ಯಾಕೆ ಕೊಡ್ತಾ ಇದ್ದೀರಾ? ಹಿಂದೂ ಅನ್ನುವಂತ ಧರ್ಮ ನೀವ್ಯಾಕೆ ವೈದಿಕ ಧರ್ಮ, ಹಿಂದೂ ಧರ್ಮ ಅಂತ ಧರ್ಮ ಇಲ್ಲ. ಸುರೇಶ್ ಅವರೇ, ತಾವು ಮಾತಾಡ್ತಿದ್ರೆ ಹರಿರಾಮ್ ಅವರು ಸಹಜವಾಗಿ ಅವರು ಜಾತಿ ವ್ಯವಸ್ಥೆಯಲ್ಲಿ ನಾವು ಹಿಂದೂಗಳು ಅನ್ನುವಂತಹ ಕಾನ್ಫಿಡೆನ್ಸೇ ನಮಗೆ ಬರ್ತಾ ಇಲ್ಲ. ಅಂತದ್ರಲ್ಲಿ ನಮ್ದು ಹಿಂದೂ ರಾಷ್ಟ್ರ ಅಂತ ನೀವು ಹೇಳ್ತಾ ಹೋದ್ರೆ ನಾವ್ ಹೇಗೆ ಅದನ್ನ ಎಂಡಾರ್ಸ್ ಮಾಡೋದು ಅನ್ನೋದು ಅವರ ಪ್ರಶ್ನೆ. ಅದು ಕೂಡ ಒಂದ್ ಕಡೆ ಇದೆ, ಅದನ್ನ ನಾವು ಅಲ್ಲಗಳೆಯುವಂತಿಲ್ಲ. ಆದ್ರೆ ಮೇನ್ ಟಾಪಿಕ್ಗೆ ಈಗ ಬರ್ತಾ ಇದೀವಿ. ಮುಸ್ಲಿಂ ರಾಷ್ಟ್ರ, ಹಿಂದೂ ರಾಷ್ಟ್ರ ಅಂತ ಯಾಕೆ ಇದನ್ನ ನೀವು ವ್ಯತ್ಯಾಸವನ್ನ ಕಾಣ್ತಾ ಇದ್ದೀರಾ? ಎಲ್ಲರೂ ಭಾರತದ ಪ್ರಜೆಗಳಾದಾಗ ಇವರು ಮುಸ್ಲಿಂ, ಇವರು ಹಿಂದೂ, ಇವ್ರ ಜನಸಂಖ್ಯೆ ಜಾಸ್ತಿ ಆಗುತ್ತೆ, ಇವ್ರ ಜನಸಂಖ್ಯೆ ಕಡಿಮೆ ಆಗುತ್ತೆ ಅಂತ ಈ ವಿಭಿನ್ನತೆಯಲ್ಲಿ ಏಕತೆ ಇರುವಾಗ ಮತ್ತೆ ಯಾಕೆ ವಿಭಿನ್ನತೆಗಳನ್ನ ಎತ್ತಿ ತೋರಿಸ್ಬೇಕು? ನೋಡಿ, ಮುಸಲ್ಮಾನರು ಜನಸಂಖ್ಯೆ ಜಾಸ್ತಿ ಮಾಡ್ಕೋತಾ ಇದ್ದಾರೆ ಅಂತ ನಾವು ಹಿಂದೂಗಳು ಅವ್ರನ್ನ ಬೈಯೋದ್ರಿಂದ ಉಪಯೋಗ ಇಲ್ಲ. ಎಕ್ಸಾಕ್ಟ್ಲಿ. ಮುಸಲ್ಮಾನರು ಪ್ರತಿ ಶುಕ್ರವಾರ ಸೇರ್ತಾರೆ, ಅವರು ಒಬ್ಬ ನಮಾಜ್ ಮಾಡ್ತಾರೆ, ಒಗ್ಗಟ್ಟಾಗಿರ್ತಾರೆ ಅಂತ ಅವ್ರನ್ನ ಬೈದು ಉಪಯೋಗ ಇಲ್ಲ. ಅಥವಾ ಅವರ ಒಂದು ಏನೊಂದು ಒಗ್ಗಟ್ಟಿದೆ ಅಥವಾ ಅವರ ಒಂದು ಸಮಾಜ ಒಟ್ಟಾಗಿ ಹೋಗುತ್ತೆ, ಇದನ್ನ ನೋಡಿ ಬೈಯೋದ್ರಿಂದ ಉಪಯೋಗ ಇಲ್ಲ. ನಮ್ಮಲ್ಲೇನು ಲೋಪಗಳಿದೆ, ನಮ್ಮಲ್ಲಿ ಅನೇಕ ಲೋಪಗಳಿದೆ. ಈ ಲೋಪಗಳನ್ನ ನಾವು ಸರಿ ಮಾಡ್ಕೋಬೇಕು. ಉದಾಹರಣೆಗೆ ನಮ್ಮಲ್ಲಿ ಏನು ಸಹನಶೀಲತೆ ಅಂತ ಬಂದಿದೆ ಸಾವಿರಾರು ವರ್ಷಗಳಿಂದ, ಅಲ್ಲಲ್ಲ ಸಹನಶೀಲತೆ ಅಂತ ಏನು ಬಂದಿದೆ ಸಾವಿರಾರು ವರ್ಷದಿಂದ ಬಂದಂತ ಸಹನಶೀಲತೆ ಈಗ ಅತಿಯಾಗಿದೆ. ನಮ್ಮ ಸಮಾಜವನ್ನು ನಾವು ಕಾಪಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಏನ್ ಹೇಳಿದ್ರು ಅದ್ರಲ್ಲಿ ಇರ್ತಕ್ಕಂಥ ಅನೇಕ ಕಾರಣ ನಾನು ಒಪ್ತೀನಿ. ಸಹನಶೀಲತೆ ಯಾವುದರ ಸಹನಶೀಲತೆ ಏನಿದೆ ನೋಡಿ, ಮುಸಲ್ಮಾನರ ಒಂದು ಜನಸಂಖ್ಯೆ ಎಲ್ಲೆಲ್ಲಿ ಜಾಸ್ತಿ ಆಗುತ್ತೆ ಅದು ದೇಶವನ್ನು ಬಿಟ್ಟು ಹೋಗಿದೆ. ಉದಾಹರಣೆಗೆ ಗಾಂಧಾರ ಪ್ರದೇಶ ಅಂತ ನಿಮ್ಗೆ ಗೊತ್ತಿರ್ಬೋದು, ಕಂದಹಾರ್ ಇವತ್ತಿನ ಆಫ್ಘಾನಿಸ್ತಾನ, ಅಲ್ಲಿ ವೇದಗಳ ನಾಡು ಅಂತ ನಾವು ಕರಿತೀವಿ. ವೇದಗಳ ಉಗಮ ಆದಂತ ನದಿ ಒಂದು ಸ್ಥಾನ ಅದು. ಆ ಗಾಂಧಾರ ಇವತ್ತು ಕಂದಹಾರ್ ಆಗಿದೆ. ಅಲ್ಲಿ ಮುಸಲ್ಮಾನರ ಜನಸಂಖ್ಯೆ ಜಾಸ್ತಿ ಆದ ತಕ್ಷಣ ಅದು ನಮ್ಮ ಭಾರತದಿಂದ ಬೇರೆ ಆಯ್ತು. ಇನ್ನು ಪಾಕಿಸ್ತಾನ ಇರ್ಬೋದು, ಲಾಹೋರ್ ಅಂತೀವಿ, ಲವ ಹುಟ್ಟಿದ ನಾಡದು. ಲಾಹೋರ್ ಅಂದ್ರೆ ಲವನ ಊರದು, ರಾಮ ಅವನಿಗೆ ಕೊಟ್ಟಂತ ಸ್ಥಾನ ಅದು. ಪಾಪ್ಯುಲೇಷನ್ ಜಾಸ್ತಿ ಆಯ್ತು. ಯಾಕೆ ಮುಸಲ್ಮಾನರು ನಮ್ದೇ ಲೋಪ ಹೇಳ್ತಾ ಇದ್ದೀನಿ. ಉತ್ತರ ಕೊಡ್ತೀನಿ, ಒಂದು ನಿಮಿಷ ಅವಕಾಶ ಕೊಡಿ. ಇನ್ನು ಪಾಕಿಸ್ತಾನ ಹೋಯ್ತು, ಬಾಂಗ್ಲಾದೇಶ ಹೋಯ್ತು, ಕಾಶ್ಮೀರ ಹೋಯ್ತು, ಕೇರಳ ಅರ್ಧ ಹೋಗ್ತಾ ಇದೆ. ಎಲ್ಲೆಲ್ಲಿ ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಆಗುತ್ತೆ ಅದಕ್ಕೆ ನಾನು ಮುಸಲ್ಮಾನರ ಕಾರಣ ಅಂತ ಹೇಳೋದಿಲ್ಲ. ಅಲ್ಲಿ ಇರ್ತಕ್ಕಂಥ ಯಾರು ಹಿಂದೂಗಳಿದ್ದಾರೆ
ಇವರು ತಮ್ಮನ್ನು ತಾವು ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ ಇದ್ದೀರಾ? ತಮ್ಮ ಒಗ್ಗಟ್ಟು ಎಲ್ಲಿಗೋಯ್ತು ನೋಡಿ. ಎಲ್ಲಿ ಮುಸಲ್ಮಾನರ ಜನಸಂಖ್ಯೆ ಜಾಸ್ತಿ ಇರುತ್ತೆ ಅಲ್ಲಿ ಅಸಹನೆ ಇರುತ್ತೆ, ಇದು ಅಲ್ಲಿ ಗಲಾಟೆ ಆಗುತ್ತೆ. ಕಾಶ್ಮೀರದಲ್ಲಿ 85ರಲ್ಲಿ ಕಾಶ್ಮೀರದಲ್ಲಿ 10 ಲಕ್ಷ ಜನ ಹಿಂದೂಗಳನ್ನ ಒದ್ದೋಡಿಸಿದ್ರು. ನಾನು ಅದು ಕಾಶ್ಮೀರ ಮುಸಲ್ಮಾನರು ಬಯೋದಿಲ್ಲ. ನಮ್ಮಲ್ಲಿ ಒಗ್ಗಟ್ಟಿಲ್ದಿರತಕ್ಕಂಥ ಯಾರಿಗೆ ಅಸಹನೆ ಜಾಸ್ತಿ ಇರುತ್ತೆ, ಅದು ಯಾಕಿರುತ್ತೆ? ಅದು ಮೂಲಭೂತವಾಗಿ ಅವರು ತಾವು ಒಗ್ಗಟ್ಟಾಗಿರ್ಬೇಕು ಅಥವಾ ಇಡೀ ಪ್ರಪಂಚವನ್ನ ಒಂದು ದಾರುಲ್ ಇಸ್ಲಾಂ ಅಂತ ಏನಿದೆ ಇವತ್ತು, ದಾರುಲ್ ಇಸ್ಲಾಂ ಅಥವಾ ಜೆಹಾದಿ ಅಂತ ಏನಿದೆ ಮಾಡ್ತಾರೆ. ಸುರೇಶ್ ಅವರ ಇರುವಂತಹ ಪ್ರತಿಯೊಬ್ಬ ಪ್ರಜೆಯನ್ನು ನೀವು ದಾರುಲ್ ಇಸ್ಲಾಂಗೋ ಜಿಹಾದಿಗೋ ಇಲ್ಲ IS ಗೋ ನೀವು ಹೋಲಿಸಿದ್ರೆ ನಾನು ಇದನ್ನ ಎಂಡಾರ್ಸ್ ಮಾಡಲ್ಲ. ಅವರಿಗೆ ಅವರಿಗೇನು ಪಾಠವನ್ನು ಹೇಳಿಕೊಡ್ತಾರೆ ಅವರು ನಡೀತಾರೆ. ಅವರನ್ನು ತಪ್ಪು ಅಂತ ಹೇಳೋದು ನಮ್ಮ ಇವರು ಸುರೇಶ್ ಅವರು ಬಹಳಷ್ಟು ಉದ್ವೇಗದಿಂದ ಸಹನೆ ಜಾಸ್ತಿ ಇದೆ, ಅಂದರೆ ಜನ ಎಲ್ಲ ಇದಕ್ಕೆ ಅವರೆಲ್ಲ ಅಟ್ರಾಸಿಟಿಗೆ ಇಳಿಬೇಕು ಅನ್ನೋದ್ರ ಬಗ್ಗೆ ಅವ್ರು ಹೇಳಿಕೆ ಕೊಡ್ತಾ ಇದ್ದಾರೆ. ಅಲ್ಲ ಸಹನೆ ಜಾಸ್ತಿ ಇದ್ರೆ ಅಲ್ಲ, ಸುರೇಶ್ ಅವರ ಒಂದ್ ನಿಮಿಷ ನೋಡಿ ಒಂದ್ ನಿಮಿಷ ಸುರೇಶ್ ಅವರೇ ಒಂದ್ ನಿಮಿಷ ಮಾತಾಡ್ಬಿಡಿ. ನೋಡಿ, ಈಗ ಗಾಂಧಾರ್ ವಿಷಯ ಹೇಳಿದ್ರು, ಅಲ್ಲಿ ಇರೋ ಜನ ಅಲ್ಲಿನ ಜನನೇ, ಅವರೆಲ್ಲ ಮುಸಲ್ಮಾನರಾದ್ರೆ ನಿಮಗೆ ಏನಾಗ್ಬೇಕು? ನೀವು ಅಲ್ಲಿನ ಜನನೇ, ಅವರು ಅಲ್ಲಿನ ಜನನೇ, ಬಂದಿರೋ ಜನ ಅಲ್ಲ. ಯಾರೇ ಆಗ್ಲಿ ಅಫ್ಘಾನಿಸ್ತಾನ್ ಜನ ಅಫ್ಘಾನಿಸ್ತಾನದಲ್ಲಿರೋ ಜನನೇ, ಭಾರತದಲ್ಲಿರೋ ಮುಸಲ್ಮಾನರು ಭಾರತೀಯರು, ಅವರೆಲ್ಲ ಮುಸಲ್ಮಾನರಾದ್ರೆ ನಿಮ್ಗೆ ಯಾಕೆ ಹೊಟ್ಟೆ ನೋವು? 47 ಮುಂಚೆ ಪಾಕಿಸ್ತಾನ ಭಾರತನೇ ಆಗಿತ್ತು, ನಾವು ಭಾರತದಿಂದ ದೂರ ಆಯ್ತಲ್ಲ. ಹಾಗಲ್ಲ, ಕಾಶ್ಮೀರ ಹೋಯ್ತಲ್ಲ ನನ್ನಿಂದ. ಆಯ್ತು, ಈಗಲಾದ್ರೂ ಸರಿಯಾಗಿ ಎಲ್ರು ಒಂದುಗೂಡಿ ಹೋಗೋದನ್ನ ಕಲ್ತ್ಕೊಳ್ಳಿ. ದಯವಿಟ್ಟು ಅದಕ್ಕೆಲ್ಲ ವಿಷ ಹಾಕುವಂತ ಕೆಲಸಗಳು ಮಾಡಬೇಡಿ, ಮಾಡಬೇಡಿ ದಯವಿಟ್ಟು. ಜನಸಂಖ್ಯೆ ಜಾಸ್ತಿ ಮಾತಾಡಕ್ ಬಿಡಿ. ಆಮೇಲೆ ಎರಡನೇದಾಗಿ, ಈಗ ಈ ಜನಸಂಖ್ಯೆ ಬಗ್ಗೆ ಆಗಿರೋದ್ರಿಂದ ಈ ಹಿಂದೂ ದೇಶ ಅಥವಾ ಮುಸಲ್ಮಾನ್ ದೇಶ ಅಂತ ಹೇಳ್ತಾ ಇರೋದ್ರ ಬಗ್ಗೆ ನಾನು ಒಂದು ಮಾತು ಹೇಳಿ ಬಯಸ್ತೇನೆ. ಏನು ಅಂದರೆ, ನಮ್ಮ ಸಂವಿಧಾನ, ಭಾರತೀಯ ಸಂವಿಧಾನನ ಎಲ್ಲ ರಾಜಕಾರಣಿಗಳು ಅದ್ರ ಮೇಲೆ ಶಪಥ ಮಾಡಿ ಅವರು ಇದಕ್ಕೆ ಬಂದಿದ್ದಾರೆ, ಆ ಸ್ಥಾನಕ್ಕೆ. ನಮ್ಮ ಪ್ರಧಾನಮಂತ್ರಿಗಳಾಗಲಿ ಅಥವಾ ನಮ್ಮ ಪ್ರೆಸಿಡೆಂಟ್ ಆಗಲಿ ನಮ್ಮ ಜಡ್ಜುಗಳಾಗಲಿ ಅದ್ರ ಮೇಲೇ ಇದು ಮಾಡಬೇಕು, ಓದ್ ತಗೊಬೇಕು. ಹಾಗಿರ್ಬೇಕಾದ್ರೆ ಅದರಲ್ಲಿ ಏನಿದೆ, ಅದರಲ್ಲಿ ಸೆಕ್ಯುಲರ್ ಡೆಮೊಕ್ರೆಟಿಕ್ ಕಂಟ್ರಿ ಅಂತಿದೆ. ಅದನ್ನು ಬಿಟ್ಟು ಯಾವುದೇ ಕಾರಣಕ್ಕೂ ಅದು ಮುಸ್ಲಿಂ ದೇಶನೂ ಅಲ್ಲ ಹಿಂದೂ ದೇಶನೂ ಅಲ್ಲ ಅಂತ ನನ್ನ ಅನಿಸಿಕೆ. ಅಂದ್ರೆ ಪ್ರಜಾಪ್ರಭುತ್ವ ದೇಶವನ್ನ ಯಾವುದೇ ಮೂಲಭೂತವಾದಿಗಳು ತಮ್ಮ ಸಂಖ್ಯೆಯನ್ನು ಹೆಚ್ಚಿಸಿಕೊಂಡು, ಅದು ಯಾವುದೇ ಧರ್ಮ ಆಗ್ಲಿ ಯಾವುದೇ ಸಂಘಟನೆ ಆಗ್ಲಿ, ಪ್ರಜಾಪ್ರಭುತ್ವಕ್ಕೆ ಮಾರಕವಾಗಿ ಬೆಳೀತಾ ಇದೆ ಅಂದ್ರೆ ಅದು ದೊಡ್ಡ ಅಪಾಯ. ಆದ್ರೆ ಯಾವುದೋ ಒಂದು ಧರ್ಮದ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅನ್ನುವಾಗ ಅದೇ ಒಂದು ರೀತಿ ಸಪರೇಟ್ ದೇಶ ಆಗೋಗುತ್ತೆ ಅನ್ನುವಂತಹ ವ್ಯಾಖ್ಯಾನ ಏನಿದೆ ಅದ್ರ ಬಗ್ಗೆ ಫರ್ದರ್ ಡಿಸ್ಕಷನ್ ಆಗ್ಬೇಕು ಅಂತ ಅನ್ಸುತ್ತೆ. ಅಂದ್ರೆ ಈ ರಿಸರ್ಚ್ ಹೇಳೋ ಪ್ರಕಾರ ಮುಸ್ಲಿಮರ ಸಂಖ್ಯೆ ಭಾರತದಲ್ಲಿ 2050ಕ್ಕೆ ಇಡೀ ಪ್ರಪಂಚಕ್ಕೆ ಹೋಲಿಸ್ಕೊಂಡ್ರೆ ಜಾಸ್ತಿ ಆಗುತ್ತೆ ಅಂತ. ಯಾರ ಸಂಖ್ಯೆ ಜಾಸ್ತಿ ಆದ್ರೇನು ಒಟ್ಟಿಗೆ ಬಾಳ್ತಾ ಇರುವಂತಹ ಇಂತಹ ಸಂದರ್ಭದಲ್ಲಿ ಕೂಡಿ ಬಾಳಿದರೆ ದೇಶದ ಅಭಿವೃದ್ಧಿ ಸಾಧ್ಯ. ಆದ್ರೆ ಕೂಡಿ ಬಾಳುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡಬೇಕಾಗಿರೋದು ನಿಮ್ಮಂಥವ್ರು. ಹಾಗಾಗಿ ಮುತಾಲಿಕ್ ಸಾಹೇಬ್ರೆ, ಯಾರ ಜನಸಂಖ್ಯೆ ಹೆಚ್ಚಾದ್ರೇನು ಎಲ್ಲರೂ ಒಟ್ಟಿಗೆ ಚೆನ್ನಾಗಿ ಬಾಳ್ತಾ ಇದೀವಲ್ಲ, ಇದರಿಂದ ಆಗುವಂತಹ ದುಷ್ಪರಿಣಾಮ ಆದ್ರೂ ಏನು ಅಂತ. ಯಾಕೆ ನೀವು ಇಷ್ಟೊಂದು ವರಿ ಆಗ್ಬೇಕು, ಇಷ್ಟೊಂದು ಚಿಂತೆ ಯಾಕೆ ಮಾಡಬೇಕು ನೀವು ಅಂತ, ಅಂಟಿಲ್ ಅನ್ಲೆಸ್ ಎಲ್ಲರೂ ಕೂಡಿ ಬಾಳೋವರೆಗೂ. ನೋಡಿ, ಇಡೀ ಜಗತ್ತಿನಲ್ಲೇ ಇವತ್ತು ಇಸ್ಲಾಂ ಶಕ್ತಿಯ ಬಗ್ಗೆ ಆತಂಕ ಆಗಿದೆ ಅಂತ ಅನ್ನೋದಕ್ಕೆ ಮೊನ್ನೆ ಅಮೆರಿಕಾದ ಹೊಸ ನೂತನ ಅಧ್ಯಕ್ಷ ಟ್ರಂಪ್ ಅವರು ಅಧ್ಯಕ್ಷ ಆಗಿ 2 ದಿನದಲ್ಲಿ 7 ಮುಸ್ಲಿಂ ದೇಶಗಳ ನಿರಾಶ್ರಿತರ ಒಳಗಡೆ ಪ್ರವೇಶ ಮಾಡೋದನ್ನು ನಿಲ್ಲಿಸಿದ್ರು. ಕಾರಣ ಏನು? ಇಲ್ಲಿ ಮಾನವೀಯತೆ ಅಲ್ಲ,
ಇಲ್ಲಿ ದೇಶದ ರಕ್ಷಣೆಯ ಹಿನ್ನೆಲೆಯಲ್ಲಿ, ಸುರಕ್ಷತೆ ಹಿನ್ನೆಲೆಯಲ್ಲಿ ಅವರು ಯೋಚನೆ ಮಾಡಿದ್ದಾರೆ. ನಿಮ್ಮನ್ನು ಒದ್ದೋಡಿಸ್ತೀವಿ ಅಂತ ಹೇಳ್ತಾರಲ್ಲ, ನಿಮ್ಮನ್ನು ಒದ್ದೋಡಿಸ್ತೀನಿ ಅಂತಲ್ಲ, ನಿಮ್ಮ ಮಕ್ಕಳೆಲ್ಲ ಹೋಗೋರಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಗಳಲ್ಲಿ, ಅವ್ರನ್ನು ಒದ್ದೋಡಿಸ್ತೀನಿ ಅಂತಾರಲ್ಲ, ಇದಕ್ಕೇನ್ ಹೇಳ್ತೀರಿ? ಟ್ರಂಪ್ ನಿಮ್ಮ ಮಕ್ಕಳನ್ನು ಓದಿಸ್ತೀನಿ ಅಂತವ್ರೆ, ಪ್ರತಿಷ್ಠಾಪನೆ ಮಾಡಬೇಕಾಗಿದೆ. ಅಲ್ಲ ನಿಮ್ಮ ಮಕ್ಕಳು ಸಾಫ್ಟ್ವೇರ್ ಇಂಜಿನಿಯರ್ ಮಾತಾಡಿ, ನೀವು ದಲಿತರನ್ನ ಕರ್ಕೊಂಡೋಗಿ ಬಲಿ ಆಗ್ತಾ ಇದ್ರಿ, ನಿಮ್ಮ ಮಕ್ಕಳು ಸಾಫ್ಟ್ವೇರ್ ಇಂಜಿನಿಯರ್ ಮಾಡಿ ಕಳಿಸ್ತಿದ್ರಲ್ಲ, ಅವ್ರನ್ನ ಒದ್ದು ಕಳಿಸ್ತೀನಿ ಅಂತವನೇ. ಆಮೇಲೆ ಮಾತಾಡಿ, ನೀವು ಬರೀ ಮುಸಲ್ಮಾನರಲ್ಲ, ನಿಮ್ಮ ಮಕ್ಕಳು ಕಳಿಸ್ತೀನಿ ಅಂತವ್ರೆ. ನಿಮ್ಮ ಮಕ್ಕಳು ಟೆರರಿಸ್ಟ್ಗಳ? ಅಲ್ಲ ನಿಮ್ಮ ಮಕ್ಕಳು ಟೆರರಿಸ್ಟ್ಗಳ? ನಿಮ್ಮ ಮಕ್ಕಳು ಉಗ್ರವಾದಿಗಳ? ಅಲ್ಲ ಅವ್ರನ್ನ ಒದ್ದೋಡಿಸ್ತೀನಿ, ನಮ್ಮ ಮಕ್ಕಳು ಒದ್ದೋಡಿಸ್ತೀನಿ ಅಂತಾರೆ. ಉಗ್ರಗಾಮಿತ್ವದಲ್ಲ, ಪ್ಲೀಸ್ ಹರಿರಾಮ್ ಅವರೇ, ಮುತಾಲಿಕ್ ಸರ್, ಟ್ರಂಪ್ ಅವರುಗಳ ವಿಚಾರಧಾರೆಗಳನ್ನ ನಾವು ಎಂಡೋರ್ಸ್ ಮಾಡೋದಕ್ಕೆ ಇಲ್ಲ. ಯಾಕಂದ್ರೆ ಆತ ತೆಗೆದುಕೊಳ್ಳುವಂತಹ ಪ್ರತಿಯೊಂದು ಕ್ರಮಗಳು, ಪ್ರತಿಯೊಂದು ಹೆಜ್ಜೆಗಳು ಭಾರತೀಯರಿಗೆ ನಿಜಕ್ಕೂ ಇಷ್ಟವಾಗುವಂತದ್ದು ಏನಲ್ಲ. ಹಾಗಾಗಿ ಅವರ ಉದಾಹರಣೆಯನ್ನ ನಾವಿಲ್ಲಿ ತಗೊಳ್ಳೋದು ಅಷ್ಟು ಸೂಕ್ತ ಅಲ್ಲ ಅಂತ ಅನ್ಸುತ್ತೆ. ಇಷ್ಟು ದೊಡ್ಡ ರಾಷ್ಟ್ರವಾಗಿ ಇಷ್ಟು ವೈವಿಧ್ಯತೆಯಲ್ಲಿ ಸರ್, ಮುತಾಲಿಕ್ ಸಾಹೇಬ್ರೆ, ಇಷ್ಟು ವೈವಿಧ್ಯತೆಯಲ್ಲಿ ನಾವು ಏಕತೆಯಿಂದ ಇದೀವಲ್ಲ. ಮುಸ್ಲಿಮರ ಸಂಖ್ಯೆ ಜಾಸ್ತಿ ಇದೆಯೋ, ಹಿಂದೂಗಳ ಸಂಖ್ಯೆ ಜಾಸ್ತಿ ಇದೆಯೋ, ಇಲ್ವಾ? ಹಾಗಾದ್ರೆ ಹೇಗ್ ಬಾಳ್ತಿದೀವಿ ನಾವು? ಏಕತೆ ಅಂತನ್ನುವಂಥದ್ದು ಎಲ್ಲಿದೆ? ಹಾಗಾದ್ರೆ ಹೇಗ್ ಬಾಳ್ತಿದೀವಿ? ಕಾಶ್ಮೀರದಲ್ಲಿ 7 ಲಕ್ಷ ಜನ ಹಿಂದೂಗಳನ್ನ ಮುಸ್ಲಿಮರು ಹೊರ ಹಾಕಿದ್ರು. ಯಾವ ಕಾನೂನು ಇವತ್ತು ಏನ್ ಮಾಡಿದೆ? ಯಾವ ರಾಜಕೀಯ ಪಕ್ಷಗಳು ಏನ್ ಮಾಡಿದಾವೆ? ಹೊರ ಹಾಕಿದ್ರಲ್ಲ. ಇಂಥ ಕೆಲಸಗಳು ಮಾಡ್ತಾ ಇರುವಂತದ್ದು ಮಧ್ಯ ಮಾತಾಡಿದ್ರೆ ಇಸ್ ನಾಟ್ ಪ್ರಾಪರ್. ಅವ್ರು ಮಾತಾಡೋದು ಕೇಳೋದಿಲ್ಲ. ತೊಂದರೆ ಮಾಡಿದ್ರಿ ಅಲ್ಲ, ನಿಮ್ಗೊಂದೊಂದು ಕೊಡಿ. ನೀವು ಕ್ರೈಮ್ ರೆಕಾರ್ಡ್ ಬ್ಯೂರೋಗೆ ಹೋಗ್ರಿ. ಪ್ರತಿ ವರ್ಷ ಭಾರತ ದೇಶದಲ್ಲಿ ಎಷ್ಟು ದಲಿತರ ಹತ್ಯೆ ಆಗ್ತಾ ಇದೆ, ಎಷ್ಟು ದಲಿತರ ರೇಪ್ ಆಗ್ತಾ ಇದೆ, ಎಷ್ಟು ದಲಿತರ ಮನೆಗಳ ನಾಶ ಆಗ್ತಾ ಇದೆ. ಮುಸ್ಲಿಮರಿಂದ ಹಿಂದೂಗಳಿಗೆ ಇಲ್ಲಿ ಬಲಿಯಾಗಿರೋದು ನಿಮ್ಮ ಭಯೋತ್ಪಾದನೆಯಿಂದ ಜಾಸ್ತಿ ಭಾರತೀಯರು ಬಲಿಯಾಗಿರೋದು, ಹಿಂದೂ ಭಯೋತ್ಪಾದನೆಯಿಂದ ಜಾಸ್ತಿ ಬಲಿಯಾಗ್ತಾ ಇರೋದು. ಮುಸಲ್ಮಾನರ ಭಯೋತ್ಪಾದನೆ, ಕ್ರಿಶ್ಚಿಯನ್ರ ಭಯೋತ್ಪಾದನೆಯಿಂದ ಅಲ್ಲ, ನಿಮ್ಮ ಭಯೋತ್ಪಾದನೆಯಿಂದ ಇಲ್ಲಿ ಪ್ರತಿ ವರ್ಷ. ಇದು ನನ್ನ ಅಂಕಿಅಂಶ ಅಲ್ಲ, ಸರ್ಕಾರದ ಅಂಕಿಅಂಶ. ನೋಡ್ರಿ ನೀವು, ಕೊಲೆ ಮಾಡುವಂತ ಸಂದರ್ಭ ಸೃಷ್ಟಿಯಾಗಿದೆ. ದಲಿತರ ಬಗ್ಗೆ ಕಾಳಜಿ ಇರುವಂತವ್ರಲ್ಲ ನೀವು. ದಲಿತರನ್ನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ನೀವು. ದಲಿತರನ್ನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ನೀವು. ದಲಿತರ ನೀವು ಉಪಯೋಗ ಮಾಡ್ಕೊಂಡಿದ್ರಿ, ಕೈಗೆ ದುರುಪಯೋಗ ಮಾಡ್ತಾರೆ. ಮುಸ್ಲಿಂ ಜನಸಂಖ್ಯೆ ಜಾಸ್ತಿ ಮುತಾಲಿಕ್ ಸಾಹೇಬ್ರೆ, ನಾವು ಇಡೀ ರಾಷ್ಟ್ರವೇ ಒಂದು ಹೊಸ ಒಂದು ಮನ್ವಂತರಕ್ಕೆ ಸಾಕ್ಷಿ ಆಗ್ತಾ ಇದೆ ಅಂತ ಅನ್ಸುತ್ತೆ. ನಮ್ಮ ಅಜೆಂಡಾ ಈಗ ಧರ್ಮವನ್ನ ಮೀರಿ ಅಭಿವೃದ್ಧಿ, ಒಂದು ಸುಭದ್ರವಾದಂತಹ, ಒಂದು ಸುರಕ್ಷಿತವಾದಂತಹ, ಐಕ್ಯತೆಯ ರಾಷ್ಟ್ರ ಆಗ್ಬೇಕು ಅನ್ನುವಂತಹ ಭಾವನೆ ಪ್ರತಿಯೊಬ್ಬ ಯುವಕರಲ್ಲೂ ಅಥವಾ ಈಗಿನ ಜನರೇಷನ್ ಅಲ್ಲಿ ಮೂಡ್ತಾ ಇದೆ. ಅದು ಹಿಂದೂ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಅಥವಾ ಬೇರೆ ಯಾವ್ಯಾವ ಧರ್ಮ ಆಗಿರ್ಬೋದು. ಇಂತಹ ಸಂದರ್ಭದಲ್ಲೂ ಕೂಡ ನಾವು ಹಿಂದೂ, ಮುಸ್ಲಿಮು, ಕ್ರಿಶ್ಚಿಯನ್ನು ಇದನ್ನ ಹಿಡ್ಕೊಂಡು ವಾದ ಪ್ರತಿವಾದ, ಚರ್ಚೆಗಳು, ಜಗಳಗಳು, ಭಿನ್ನಾಭಿಪ್ರಾಯಗಳು, ಗೊಂದಲಗಳು ಬೆಳೆಸ್ಕೋಬೇಕು ಒಂದು ದೇಶವಾಗಿ. ನೋಡಿ, ಎಸ್, ಮೂಲ
ಇಸ್ಲಾಂನಲ್ಲಿ ರಾಷ್ಟ್ರೀಯತೆ ಅಂತ ಅನ್ನುವಂಥದ್ದೇ ಇಲ್ಲ. ಇವತ್ತು ದೇಶ ಅನ್ನುವಂಥದ್ದೇ ಇಲ್ಲ. ಇಡೀ ಜಗತ್ತು ಇಸ್ಲಾಮ ಮಾಡೋಗೋಸ್ಕರನೇ ಅವರ ಮೂಲ ಉದ್ದೇಶ ಇದೆ ಅಂತ ಇವತ್ತು ಈದ್ಗಾ ಮೈದಾನದಲ್ಲಿ ನಾನು ಹೇಳಲಿ ಮುಸಲ್ಮಾನರಿದ್ದಾರೆ ಆಮೇಲೆ ಮಾತಾಡಿ ನೀವು ಆಮೇಲೆ ಮಾತಾಡಿ ಏನದು ಮಿಲಿಟರಿನಲ್ಲಿ ಮುಸಲ್ಮಾನರಿದ್ದಾರೆ ಭಾರತೀಯ ಮಿಲಿಟರಿನಲ್ಲಿ ಏನ್ ಮಾತಾಡ್ತಾರೆ ನೀವು ಸರಿಯಾಗಿ ಯಾಕಂತ ಮಾತಾಡ್ತಾ ಇದ್ದೀರಾ? ಭಾರತದ ಮಿಲಿಟರಿನಲ್ಲಿ ಮುಸಲ್ಮಾನರಿದ್ದಾರೆ, ಭಾರತದ ಮಿಲಿಟರಿನಲ್ಲಿ ಮುಸಲ್ಮಾನರಿದ್ದಾರೆ. ರಾಷ್ಟ್ರೀಯತೆ ಮುತಾಲಿಕ್ ಸಾಹೇಬ್ರೆ, ಮುಸ್ಲಿಮರಿಗೆ ದೇಶ ಅನ್ನೋದಿರೋದಿಲ್ಲ, ದೇಶಾಭಿಮಾನ ಇರೋದಿಲ್ಲ ಒಂದ್ ನಿಮಿಷ ಅಂತಹ ಒಂದು ಇನ್ ಜನರಲ್ ಸ್ಟೇಟ್ಮೆಂಟ್ ಗಳು ಕೊಡೋದ್ರಿಂದ ನೀವಿರೋದೇ ಮುಸ್ಲಿಮರನ್ನ ವಿರೋಧಿಸೋದಕ್ಕ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಆಮೇಲೆ ಮುಸ್ಲಿಮರು ದೇಶಾಭಿಮಾನ ಇರೋದಿಲ್ಲ ಅಂತ ಹೇಳೋದಕ್ಕೆ ತಮ್ಮ ಹತ್ರ ಏನ್ ಪ್ರೂಫ್ ಇದೆ? ಎಲ್ಲಾ ಕ್ಷೇತ್ರದಲ್ಲೂ ಅವರಿದ್ದಾರೆ. ಇವನ್ ದೇಶವನ್ನ ಕಾಯುವ ವೀರ ಸೈನಿಕರಾಗಿ ಹುತಾತ್ಮರಾದವರು ಇದ್ದಾರೆ. ನೀವು ಆ ರೀತಿ ಹೇಳೋದ್ರಿಂದ ಅವಮಾನ ಪಾಕಿಸ್ತಾನ ಧ್ವಜ ಯಾಕೆ ಹಾರಿಸಿದ್ರು? ಮುಂಚೆ ನೀವೇ ಪಾಕಿಸ್ತಾನ ಧ್ವಜ ಹಾರಿಸ್ಬಿಟ್ಟು ನೀವೇ ಬಂದ್ಬಿಟ್ಟಿಲ್ಲ. ಮುಖಾಂತರ ನೀವೇ ಪಾಕಿಸ್ತಾನ ಧ್ವಜ ಹಾರಿಸ್ತೀರಾ ಇವತ್ತು ಬೇರೆಯವ್ರ ಮೇಲೆ ಪಾಕಿಸ್ತಾನ ಧ್ವಜ ಹರಿರಾಮ್ ಅವರೇ, ನಮ್ಮ ರಾಷ್ಟ್ರಪತಿ ಇಂಥ ಚರ್ಚೆಗಳಿಂದ ನಾವು ಒಡಕನ್ನ ಜಾಸ್ತಿ ಮಾಡ್ತಿದ್ಯಾ? ಒಂದು ಬ್ರೇಕ್ ತಗೊಳ್ತೀವಿ. ಮುಸ್ಲಿಮರ ಸಂಖ್ಯೆ ಭಾರತದಲ್ಲಿ ಜಾಸ್ತಿ ಆಗಬಹುದು ಅಂತ PEW ಅಮೆರಿಕನ್ ರಿಸರ್ಚ್ ಸೆಂಟರ್ ಹೇಳಿದೆ. ಇದು ಯಾಕೆ ಇಷ್ಟು ದೊಡ್ಡ ವಿವಾದಕ್ಕೆ ಕಾರಣ ಆಗಿದೆ? ಇನ್ನು ಒಂದು ವೇಳೆ ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಆದರೂ ಕೂಡ ನಿಜಕ್ಕೂ ಅದರಿಂದ ಪರಿಣಾಮಗಳಾಗುತ್ತೆ ಅಂತ ನಾವು ಚರ್ಚೆಗಳನ್ನು ಮಾಡೋದ್ರಿಂದ ಪರಸ್ಪರರ ಮನಸ್ಸುಗಳಲ್ಲಿ ಒಂದು ಕೆಟ್ಟ ಭಾವನೆಗಳನ್ನು ಮೂಡಿಸುವಂತಹ ಪ್ರಯತ್ನ ಆಗುತ್ತೆ ಅನ್ನೋದು ಶಫಿ ಅವರ ವಾದ. ಶಫಿ ಅವರೇ, ಪ್ರಮೋದ್ ಮುತಾಲಿಕ್ ಅವರು ಹೇಳ್ತಾರೆ ಭಾರತೀಯತೆ ಅನ್ನೋದಿಲ್ಲ, ರಾಷ್ಟ್ರೀಯತೆ ಅನ್ನೋದಿಲ್ಲ ಅಂತ. ಇದರಿಂದ ಆಚೆಗೆ ನಾವು ಬಹಳ ದೂರ ಬಂದಿದ್ದೀವಿ ಒಂದು ರಾಷ್ಟ್ರ ಬಗ್ಗೆ ಅಂತ ತಮ್ಗೆ ಅನ್ಸುತ್ತಾ ಅಂತ? ಇವರು ಪ್ರಮೋದ್ ಮುತಾಲಿಕ್ ಅವರು ಹೇಳಿಕೆಗೆ ನಾನು ಖಂಡಿಸ್ತೇನೆ. ನಮ್ಮ ಭಾರತದಲ್ಲಿ ಬೇಕಾದಷ್ಟು ಮುಸಲ್ಮಾನರು ನಮ್ಮ ಸೈನ್ಯದಲ್ಲಿದ್ದಾರೆ. ಅವರು ಭಾರತಕ್ಕಾಗಿ ಇವಾಗ ಅಬ್ದುಲ್ ಹಮೀದ್ ಅವರು ಹೋಗಿ ಅವರು ತಾನಾಗೆ ಶಹೀದಾದ್ರು ಬಾಂಬಿಗೆ ಬಿಟ್ಟು. ಅಷ್ಟೆಲ್ಲ ಆಗ್ಬೇಕಾದ್ರೆ ನಾವು ಇಲ್ಲಿ ಎಲ್ಲೋ ಒಂದು ವೇದಿಕೆಯಲ್ಲಿ ಅದು ಪಬ್ಲಿಕ್ ಟಿವಿಯಲ್ಲಿ ಕೂತು ನನ್ನನ್ನ ನಾನು ಪ್ರಾಮಾಣಿಕ, ನನ್ನನ್ನ ನಾನು ರಾಷ್ಟ್ರ ಪ್ರೇಮಿ ಅಂತ ನಾನು ಪ್ರೂವ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಭಾರತದ ಪ್ರತಿಯೊಬ್ಬ ಪ್ರಜೆಯಾಗಿ ಯಾವುದೇ ಧರ್ಮ ಆಗಿರಲಿ ಆತನನ್ನ ನಾವು ಸಂದೇಹದ ದೃಷ್ಟಿಯಿಂದ ನೋಡದೆ ಸಂವಿಧಾನಾತ್ಮಕವಾಗಿ ಅಪರಾಧ. ಯಾರೇ ಪ್ರೂವ್ ಮಾಡಕ್ ಹೋದ್ರೆ ಅಥವಾ ಯಾರೇ ಕ್ವಶನ್ ಮಾಡೋದು ನಾನು ವಿರೋಧಿಸ್ತೇನೆ. ಆದ್ರೆ ಒಂದ್ ನಿಮಿಷ ಇದು ಅವ್ರು ಹೇಳಿಕೆ ಕೊಟ್ರಲ್ಲ ರಾಷ್ಟ್ರೀಯತೆ ಅನ್ನೋದಿಲ್ಲ ಅಂತ, ಇದು ಬಹಳ ಖಂಡನೀಯ, ಬಹಳ ದೊಡ್ಡ ತಪ್ಪು. ಯಾಕೆ ಅಂದರೆ ಈಗ ಕ್ಯಾಪ್ಟನ್ ಅಬ್ದುಲ್ ಹಮೀದ್ ಅಲ್ಲಿ ಬಾಂಬ್ ಹಾಕಿದವ್ರಿಗೆ ನಮ್ಮ ಸೈನ್ಯನ ಹೊಡೆದಗುಡಿಸಿದ್ದು ರಾಷ್ಟ್ರ ಪ್ರೇಮ ಇಲ್ಲದೆ ಮಾಡಿದ್ದ. ಒಂದು APJ ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿ ಆಗಿದ್ರು, ಅವ್ರು ರಾಷ್ಟ್ರೀಯತೆ ಇಲ್ದಿದ್ರೆ ರಾಷ್ಟ್ರಪತಿ ಹೆಂಗೆ? ಇದೆಲ್ಲ ತಪ್ಪು ಹೇಳಿಕೆ, ಇಂಥದ್ದು ಕೊಡಬಾರ್ದು. ಇಂಥದ್ದು ಕೊಡೋದ್ರಿಂದ ಬಹಳ ದೊಡ್ಡ ಕೆಟ್ಟ ಸಂದೇಶ ಹೋಗುತ್ತೆ. ಇದು ತಪ್ಪು ಅಂತ ನಾನು ಖಂಡಿಸ್ತೇನೆ. ಎರಡನೇದಾಗಿ ರಾಷ್ಟ್ರೀಯತೆ ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಸ್ಪಷ್ಟವಾಗಿದೆ. ನಮ್ಮ ಆಮೇಲೆ ಇನ್ನೊಂದು ಮಾತು ನಾನು ಹೇಳ ಬಯಸ್ತೇನೆ. ಇದು ಈ ಸಂಖ್ಯೆಗಳು ಕೊಟ್ಟಿರೋದು PEW ಅಮೆರಿಕ ಒಂದು ರಿಸರ್ಚ್ ಸೆಂಟರ್ ಇಂದ, ಇದನ್ನ ಪೂರ್ತಿಯಾಗಿ ನಂಬಲಿಕ್ಕೆ ಸಾಧ್ಯವಿಲ್ಲ. ಎರಡನೇದಾಗಿ ನಮ್ಮ ಭಾರತ ಇನ್ನು 50 ವರ್ಷಕ್ಕಲ್ಲ, ಇನ್ನು ಎಷ್ಟು ವರ್ಷ ಆದ್ರೂ ಯಾವ ದೇಶ ಇದೆಯೋ ಅದೇ ದೇಶ ಇರೋದು, ಸೆಕ್ಯುಲರ್ ಡೆಮೊಕ್ರೆಟಿಕ್ ದೇಶ. ಯಾವತ್ತಿಗೂ ಮುಸ್ಲಿಂ ದೇಶ ಆಗೋದಿಲ್ಲ, ಹಿಂದೂ ದೇಶನೂ ಆಗೋದಿಲ್ಲ. ಇದು ನನ್ನ ಹೇಳಿಕೆ. ಈ ರೀತಿ ಯಾರಾದ್ರೂ ಅರ್ಥ ಮಾಡ್ಕೊಂಡಿದ್ರು ಅದು ತಪ್ಪು. ಇದನ್ನ ನೋಡಿ ಏನು ಹೆದರ್ಬೇಕಾದ್ದು ಇಲ್ಲ. ನಾವೆಲ್ಲ ಒಂದುಗೂಡಿ ಒಂದಾಗಿ ಇರಬೇಕು. ನಾವೆಲ್ಲ ಅನ್ಯೋನ್ಯವಾಗಿ ಜೀವನ ನಡೆಸೋದನ್ನ ಕಲ್ತ್ಕೊಬೇಕೆ ಹೊರತು ಭಾರತೀಯರಾಗಿರ್ಬೇಕು.
ಮುಸಲ್ಮಾನಾಗಿರ್ಲಿ, ಹಿಂದೂ ಆಗಿರ್ಲಿ, Yes. ಅವನು ಅಷ್ಟಕ್ಕಾಗಿರ್ಬೇಕು, ಎಲ್ಲಾ ವಿಷಯಕ್ಕೂ ಭಾರತೀಯನಾಗಿರ್ಬೇಕು. ನೋಡಿ, ಅದನ್ನ ಬಿಟ್ಟು ಭಾರತ ನಾನೇ ಬೇರೆ ಅವರೇ ಬೇರೆ ಅಂತ ತಿಳ್ಕೊಂಡು ಭಾರತ ಖಂಡಿತವಾಗಿ ಜಾತ್ಯತೀತವಾಗಿರಬೇಕು. ಸಾವಿರಾರು ವರ್ಷದ ಜಾತ್ಯತೀತವಾಗಿದೆ, ಮತ್ತೆ ಮುಂದೇನು ಜಾತ್ಯತೀತವಾಗಿ ಇರಬೇಕು ಅಂದ್ರೆ ಎಲ್ಲಿವರೆಗೂ ಹಿಂದೂಗಳ ಜನಸಂಖ್ಯೆ ಹೆಚ್ಚಿರುತ್ತೆ, 50ಕ್ಕಿಂತ ಹೆಚ್ಚಿರುತ್ತೆ, ಆಗ ಮಾತ್ರ ಭಾರತ ಸೆಕ್ಯುಲರ್ ಆಗಿ ಸಾಧ್ಯ ಇದೆ. ಈಗಾಗಲೇ ನಾನು ಅದಕ್ಕೆ ಎಲ್ಲರೂ ಎಲ್ಲಿವರೆಗೂ ಹಿಂದೂಗಳ ಹಿಂದೂಗಳ ಜನಸಂಖ್ಯೆ ಕಡಿಮೆ ಆಗುತ್ತೆ, ಅದು ಇಸ್ಲಾಮಿಕ್ ರಾಷ್ಟ್ರ ಆಗುತ್ತೆ. ಅಂದ್ರೆ ಜನಸಂಖ್ಯೆ ಜಾಸ್ತಿ ಆಗ್ಬೇಕಾ? ಇದಕ್ಕೆ ಉದಾಹರಣೆ ಇರಾನ್ನಲ್ಲಿ ಒಂದು ನಿಮಿಷ ನಾನು ಪ್ರೂಫ್ ಕೊಟ್ಬಿಡ್ತೀನಿ. ಇರಾನ್ನಲ್ಲಿ ಪರ್ಷಿಯನ್ಸ್ ಇದ್ರು. 1378ರಲ್ಲಿ ಯಾವ ಇಸ್ಲಾಂ ಅವರ ಜನಸಂಖ್ಯೆ ಜಾಸ್ತಿ ಆಯ್ತು, ಇಸ್ಲಾಮಿಕ್ ರಾಷ್ಟ್ರ ಆಯ್ತು. ಈಜಿಪ್ಟಲ್ಲಿ ಈಜಿಪ್ಷಿಯನ್ ಸಿವಿಲೈಸೇಷನ್ ಇತ್ತು. ಒಂದು ನಿಮಿಷ, 7ನೇ ಸೆಂಚುರಿನಲ್ಲಿ ಅವರ ಒಂದು ಜನಸಂಖ್ಯೆ ಜಾಸ್ತಿ ಆದ ತಕ್ಷಣ ಇಸ್ಲಾಂ ಆಯ್ತು ನಿಮ್ಮ ಅಂಕಿ ಸರಿ ಸರ್, ಕೇರಳ ಹೋಗ್ತಾ ಇದೆ ಅಂತ ಹೇಳ್ತೀರಾ? ಕೇರಳದ ಅರ್ಧ ಇಲ್ಲ, ನಮ್ಮ ಭಾರತನೇ ಮಲ್ಲಪುರಂ ಡಿಸ್ಟ್ರಿಕ್ಟ್ ಅಲ್ಲ, ಈಗಲೇ ವಿಷ ನಮ್ಮ ಭಾಗ, ಕೇರಳ ಕಾಶ್ಮೀರ ನಮ್ಮ ಭಾಗ. BHP ಅವರು ಅದನ್ನು ಹುಟ್ಟಾಕ್ತಾ ಇದ್ದಾರೆ. ಆಯ್ತು ಸರ್, ಈಗ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಅದೇನೋ ಸಪರೇಟ್ ರಾಷ್ಟ್ರ ಆಗ್ತಾ ಇದೆ ಅನ್ನೋದು ನಿಮ್ಮ ತೇರೆ. ಅದಕ್ಕೆ ನಾವೇನ್ ಮಾಡೋಣ ಅಂತೀರಿ? ಈಗ ಮುಸಲ್ಮಾನರ ಬೈದು ಉಪಯೋಗ ಇಲ್ಲ. ನಾವು ಜನಸಂಖ್ಯೆ ಜಾಸ್ತಿ, ಹಿಂದೂಗಳು ಜನಸಂಖ್ಯೆ ಸ್ಫೋಟ ಮಾಡಬೇಕು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಜನಸಂಖ್ಯೆಗೂ ಕಡಿಮೆ ಆಗುತ್ತೆ ನೋಡಿ. ಕಾಮನ್ ಸಿವಿಲ್ ಕೋಡ್ ಅದು ಒಂದು ಅದ್ರ ಬಗ್ಗೆ ಚರ್ಚೆ ಪರ್ಸನಲ್ ಲಾ ಬಗ್ಗೆ ಯಾರು ಮಾತಾಡೋದು, ನೋಡಿ ಹಿಂದೂ ಮ್ಯಾರೇಜ್ ಆಕ್ಟ್ ಬೇರೆ ಕಾನೂನಿದೆ, ಕಾನೂನಿದೆ, ಹಿಂದೂ ಕಾನೂನು ಬೇಡ ಇದೆ. ಮೊನ್ನೆ ರೀಸೆಂಟ್ ಆಗಿ ISI ಅವರಿಗೆ ಏಜೆಂಟ್ ಆಗಿ ಕೆಲಸ ಮಾಡಿದಂತವ್ರು ಯಾರು? ಮಧ್ಯಪ್ರದೇಶದಲ್ಲಿ ಸಿಕ್ಕಾಕೊಂಡ್ರು. ಯಾರೋ ಒಬ್ಬ ಬಿಜೆಪಿ ಹಿಂದೂ ಎಷ್ಟು ಜನ ಎಲ್ಲ ಹಿಂದೂಗಳು ಎಲ್ಲಾ ಧರ್ಮದಲ್ಲೂ ಕೂಡ ಇಡೀ ಸಮಾಜವನ್ನ ಈ ರೀತಿ ದ್ವೇಷ ಬಿತ್ತಿ ದೇಶನ ಹಾಳು ಮಾಡೋದಿದೆಯಲ್ಲ, ಇಡೀ ಯಾಕೆ ದೇಶ ಆಗಿದೆ ಅಂದ್ರೆ ಈ ತರ ಮತಾಂತವಾದಿಗಳಿಂದ ಆಗಿರೋದು. ಕಾಮನ್ ಸಿವಿಲ್ ಕೋಡ್ ಬೇಡ ಗೊತ್ತಿಲ್ಲ, ಅವರು ಕಾಮನ್ ಸಿವಿಲ್ ಕೋಡ್ ತರಲೇಬೇಕಂತ ಸಂವಿಧಾನದಲ್ಲಿ ಮನುಷ್ಯರ ಗುರ್ತಿಸಿ ಯಾಕೆ ಹಿಂದೂ ಮುಸ್ಲಿಂ ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ. 2050 ವೇಳೆಗೆ ಭಾರತದಲ್ಲಿ ಮುಸ್ಲಿಮರ ಸಂಖ್ಯೆ ಜಾಸ್ತಿ ಆಗುತ್ತೆ ಅನ್ನೋದೇ ಒಂದು ದೊಡ್ಡ ಏನೋ ಆಗ್ಬಿಡುತ್ತೆ ಅನ್ನೋ ತರದಲ್ಲಿ ಪ್ರತಿಬಿಂಬಿಸೋದು ಅಷ್ಟು ಸರಿಯಲ್ಲ ಅಂತ ಅನ್ಸುತ್ತೆ. ವಿಭಿನ್ನತೆಯಲ್ಲಿ ಏಕತೆಯನ್ನ ಪ್ರದರ್ಶಿಸ್ತಾ ಕೂಡಿ ಬಾಳ್ತಾ ಇರುವಂತಹ ನಮ್ಮ ದೇಶಕ್ಕೆ ಅಗತ್ಯವಾಗಿ ಬೇಕಾಗಿರೋದು ಅಭಿವೃದ್ಧಿ. ಹೀಗಾಗಿ ಇಂತಹ ವಿಷಯಗಳನ್ನ ನಾವು ಕೈಗೆತ್ತಿಕೊಂಡು ಪರಸ್ಪರ ಹೊಡೆದಾಡೋಕ್ಕಿಂತ ಅಭಿವೃದ್ಧಿಯ ಬಗ್ಗೆ ಯೋಚನೆ ಮಾಡೋದು ಬೆಟರ್ ಅಂತ ಅನ್ಸುತ್ತೆ. ಇದರಿಂದ ವಿಶೇಷ ನ್ಯೂಸ್ ಅಂದ್ರೆ ಪಬ್ಲಿಕ್.
ಬಿಜೆಪಿಯ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರು ಡೈರಿ ಪ್ರಸ್ತಾಪ ಮಾಡಿದ ನಂತರ ಮತ್ತು ಆ ಡೈರಿಯಲ್ಲಿ ಗೋವಿಂದರಾಜು ಅವರದ್ದು ಎನ್ನಲಾಗಿರುವ ಡೈರಿಯಲ್ಲಿ 65 ಕೋಟಿ ರೂಪಾಯಿ ಕಪ್ಪವನ್ನ ಸ್ಟೀಲ್ ಬ್ರಿಡ್ಜ್ ನಲ್ಲಿ ಒಪ್ಪಿಸಿರುವ ವಿಚಾರ ಬೆಳಕಿಗೆ ಬಂದ ನಂತರ ರಾಜ್ಯ ಸರ್ಕಾರ ಒಂದಿಷ್ಟು ಚಿಗುರಿಕೊಂಡಂಗೆ ಕಾಣಿಸ್ತಾ ಇದೆ. ಆನಗೇಡಿ ಮಾವನೇ ಸೊಸೆಯನ್ನ ಮಂಚಕ್ಕೆ ಕರೆದಿದ್ದಾನೆ. ಈ ಬಗ್ಗೆ ಅತ್ತೆಗೆ ದೂರು ಕೊಟ್ರೆ ಮಾವ ಹೇಳ್ದಂಗೆ ಕೇಳು ಅಂತಾರಂತೆ. ಗಂಡನಿಗೆ ಹೇಳಿದ್ರೆ ನಮ್ಮ ಅಪ್ಪ ಏನ್ ಹೇಳ್ತಾರೋ ಅದನ್ನ ಕೇಳು, ಇಲ್ಲದಿದ್ರೆ ಸಾಯಿಸ್ತೀನಿ ಅಂತ ಬೆದರಿಕೆ ಹಾಕ್ತಾನೆ ಆ ಗಂಡ ದುರಳ ಮಾವ ಅತ್ತೆಯ ಕಾಟದಿಂದ ಬೇಸತ್ತಂತ ಗೃಹಿಣಿ ಕೊನೆಗೆ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ.